ಮಧ್ಯರಾತ್ರಿ 1:35. ನನಗೆ ಅಷ್ಟು ಜನ ಮಾಡೋಣ ಹೆಸರು ತೊಗೊಂಡ್ರಲ್ವಾ, ಬಟ್ ಅಷ್ಟು ಪಾಸಿಟಿವ್ಸ್ ಹೇಳಿದ್ರಲ್ವಾ, ತುಂಬ ಹೇಳಿದ್ರು ಆ್ಯಕ್ಚುಲಿ ಎಲ್ಲ ಪರ್ಸ್ಪೆಕ್ಟಿವ್ಸಲ್ಲೂ ಕ್ಯಾಲ್ಕುಲೇಟ್ ಮಾಡಿ. ಬಟ್ ಲಾಸ್ಟ್ ವೀಕ್ ನಾಮಿನೇಟ್ ಮಾಡುವಾಗ ಮಾಡೋಣ ಎಷ್ಟು ದೇವ್ರನ್ನೇ ನನ್ನ ತಲೆಯಲ್ಲಿ ಇದೆ ಓಡಿದ್ದು. ನೀವೇ ಅಲ್ರ ನಾವು ನಾಮಿನೇಟ್ ಮಾಡಿದ್ದವನ್ನ. ಆಯಿತಾ, ಸ್ಪಂದನೂ ನಾಮಿನೇಟ್ ಮಾಡಿ ಮಾಡೋಣನು ನಾಮಿನೇಟ್ ಮಾಡಿದ್ರೇನೋ, ಬಟ್ ನಿನಗೆ ಒಂದು ಯಾವುದೋ ಒಂದು ರೀಸನ್ ಹೇಳಿ ನೀನು ನಾಮಿನೇಟ್ ಮಾಡಿರ್ತೀಯಲ್ಲ, ಅಷ್ಟೊಂದು ಪಾಸಿಟಿವ್ಸ್ ಇದ್ದಾಗ ತುಂಬ ಹೇಳಿದ್ರು ಆ್ಯಕ್ಚುಲಿ, ತುಂಬ ಜನ ತುಂಬ ಹೇಳಿದ್ರು, ನಾಟ್ ಒನ್ ಲೈನ್. ಏನೋ ಮಾತಾಡ್ತಾ ಇದ್ರೆ ಇಬ್ರು ತಲೆಲ್ಲೂ ಒಂದೇ ತಾಟಗಳು ಬರ್ತವೆ ಅಂತ ಇದಕ್ಕೆ ಇರಬೇಕೇನು ಹೇಳೋದು. ನಂಬಿಕೆನೇ ಆಗಲ್ಲ ರಘು ಅಂತ ಅವರು ಹೋದ್ರು ಅಂತ. ಹಾಂ, ಹೇಗಾಯಿತು? ನಾನು ಗಾಡಿಯಲ್ಲಿ ಕೂರ್ತುವಾಗ ಕೂಡ 100% ನನ್ನ ಮನಸ್ಸಲ್ಲಿ ಇತ್ತು ಅವರು ಬರ್ತಾರೇನೆ ವಾಪಸ್, ಅಲ್ಬೇಡ ರಕ್ಷಿತಾ, ಅವರು 100% ಬರ್ತಾರೆ ಅಂತ. ಹಾಂ, ಇವಾಗ ತನಕ ನಂಬಿಕೆನೇ ಆಗಲ್ಲ ಅವರು ಹೋದ್ರು ಅಂತ. ಗೇಮ್ ಇದು ರಕ್ಷಿತಾ, ಏನು ನಾವೇನು ಪ್ರೆಡಿಕ್ಟ್ ಮಾಡ್ತೀವಿ ಅದಾಗಲ್ಲ. ನಾನು ಸತ್ಯ ಹೇಳ್ತೀನಿ, ಈ ಮನೆಯಲ್ಲಿ ಅವರ ಹಾಗೆ ವ್ಯಕ್ತಿತ್ವ ಯಾರ್ದೂ ಇಲ್ಲ, ಆದರೂ ಕೂಡ ಅವರು ಹೋದ್ರು ಹೇಗೆ ಸಾಧ್ಯ? ಇದು ವ್ಯಕ್ತಿತ್ವದ ಆಟ ಅಲ್ವಾ? ಮಧ್ಯರಾತ್ರಿ 1:45. ನಾನು ಆ ಥರ ಪ್ಲ್ಯಾನ್ ಮಾಡಿಲ್ಲ, ಹೇಳ್ತೀನಿ. ಈಗ ನೀನು ಮುಗಿಸ್ಬಿಡ್ರಿ, ಕಿಚನ್ ಕ್ಲೀನ್ ಮಾಡ್ಬಿಡ್ರಿ, ಹೇಳ್ತೀನಿ. ಅಲ್ಲಾಗಿಲ್ಲಿ ಬೆಳಿಗ್ಗೆನೂ ನಮ್ಮದೇ ಕಿಚನ್, ಅಲ್ಲಿ ಏನು ಪಾತ್ರೆ ಗಿತ್ರೆ ಏನಿಲ್ಲ, ಐಟಮ್ ಎತ್ತಿಟ್ಬಿಟ್ಟು 4 ಇವೆ, ಇವು ಪ್ಲೇಟ್ ಅಷ್ಟೇ ತೊಳೆದ್ಬಿಟ್ಟು ನೀಟ್ ತಲೆನೋವ್ತಿದೆ. ಇವತ್ತು ಒಂದು ಅರ್ಥ ಮಾಡ್ಕೊ, ನೈಟ್ ಇವ್ರು ಮಾಡಿದ್ರು, ಅವ್ರು ರಘುವಣ್ಣನೂ ರಕ್ಷಿತನೂ ಮಾಡಿದ್ರು, ಅಶ್ವಿನಿ ಮೇಡಮೇ ಒಪ್ಕೊಂಡ್ರು. ಕಣೋಗಿಲಿ ಅರ್ಥ ಮಾಡ್ಕೋಗಿಲಿ. ಆಯ್ತು, ಅಲ್ಲೇನು ನಿಮ್ಗೆ 3 ಅವರ್ ಆಗುವಂತದ್ದು ಏನಿಲ್ಲ, ಲೈಟ್ಸ್ ಆಫ್ ಆಗ್ಬಿಡತ್ತೆ. ಅದೇ ಅಲ್ಲಿ 3 ಅವರ್ ಆಗಲ್ಲ ಅನ್ನೋ ನಮಗೂ ಗೊತ್ತು. 4-5 ಪ್ಲೇಟ್ ಐತೆ ಅಷ್ಟು, ಇವ ಎತ್ತಿಟ್ಬಿಟ್ಟು ತೊಳೆದಿಟ್ಬಿಡ್ರಿ ಅಷ್ಟೇ. ಹೆಂಗಿರು ನಮ್ಮಿಬ್ರದ್ದೆ ಕೇಳಿದ್ರೆ ಕೇಳ್ತಿಲ್ಲ ಅವನು. ಗಿಲ್ಲಿ ನಾನು ಅದನ್ನೇ ಹೇಳಿದೀನಿ, ನಾನು ಇವಾಗಂತೂ ಮಾಡೋಕ್ಕಾಗಲ್ಲ, ತಲೆ ಸಿಡ್ದು ಹೋಗ್ತಿದೆ. ಅಶ್ವಿನಿ ಮ್ಯಾಮ್ ಬೆಳಗ್ಗೆ ಕ್ಲೀನ್ ಆಗಿರ್ಬೇಕಂತೆ ಅವ್ರು ನೋಡಿದಾಗ. ನೀವು ಬೆಳಗ್ಗೆ ಮಾಡ್ತೀವಿ, ಸುಸ್ತಾಗಿದೆ ಇವಾಗ, ಅವೆಲ್ಲ ಬೆಳಗ್ಗೆ ನಮ್ಮದೇ ಕಿಚನ್ ಆಗಿರೋದ್ರಿಂದ ಹೌದು ಬೆಳಗ್ಗೆ ಮಾಡ್ತೀವಿ. ಮಧ್ಯರಾತ್ರಿ 1:55. ಗಿಲಿ ಬೆಳಗ್ಗೆ ಮಾಡ್ತೀವಿ. ನೈಟು ಅವ್ರು ಮಾಡಿದ್ರು, ರಘುನು ರಕ್ಷಿತನು ಮಾಡಿದ್ರು. ನೈಟು ನೀವೇ ಹೇಳಿದಿರ ನಾಳೆ ಮಾಡ್ತೀನಿ ನಾನು ಅಂತ. ಹೇಳಿ ಇರು, ಬೆಳಗ್ಗೆ ನಂದು ರಾಶಿಕಂದೇ ಇರೋದು. ಈಗ ಮುಗಿಸ್ಬಿಟ್ರೆ ಕಿಚನ್ ನಾಳೆ ಬಂದ್ ಮಾಡ್ಬೋತಾನೆ ಆರಾಮಾಗಿ. ಬೆಳಗ್ಗೆ ಆರಾಮಾಗಿ ಮಾಡ್ತೀವಿ ಬಿಡು, ನಮ್ದೇ. ಇವಾಗ ಎಲ್ಲ ಗಲೀಜಾಗೈತಾನೆ ಕಿಚನ್, ಇವಾಗ ಯಾರು ಎಲ್ಲ ನಿಮ್ದೇ ಅಂದ್ರೆ ಯಾವಾಗ ಮಾಡ್ಬೇಕು ಅವಾಗ ಮಾಡ್ಬಿಡ್ಬೇಕು ತಾನೆ, ಎಲ್ಲ ನೈಟ್ ತಾನೆ. ಹೌದು, ನಿಮ್ದೇ ಕಿಚನ್, ನಿಮ್ದೇ ಕಿಚನ್. ನೈಟ್ ಏನಾಯ್ತು ಮುಗಿಸ್ಬಿಟ್ಟು ಬೆಳಿಗ್ಗೆ ಮಾಡ್ಬೋತಾನೆ, ನೈಟ್ ಏನಾಯ್ತು ಮುಗಿಸ್ಬಿಟ್ಟು ಬೆಳಿಗ್ಗೆ ಮಾಡ್ಬೋತಾನೆ. ಅಡಿಗೆನೆ ಮಾಡಿಲ್ವಲ್ಲ, ಅಡಿಗೆ ಮಾಡಿಲ್ಲ, ಅದೇ ಇರುದ್ನ ಏನಿಲ್ಲ 4 ಪ್ಲೇಟ್ ಅವೆ, ಒಂದಷ್ಟು ಲೋಟ ಅವೆ, ತೊಳಿಕೇನು ಪ್ಲೇಟ್ ನಾನು ಮತ್ತೆ ಇವರು ಗೆಸ್ಟ್ಗಳು ಬಂದಿರೋ ತಿಂದಿರೋದು ನಮ್ಮ ಅನುಪಮ ಮೇಡಮ್. ಬೆಳಿಗ್ಗೆ ನೋಡುದಲ್ಲ, ಇವಾಗ ಮಾಡಿ. ಬೆಳಗ್ಗೆ ಮಾಡ್ತೀನಿ. ಯಾಕೆ ಸುಸ್ತಾಗಿದೆ ಕಣೋಗಿಲಿ. ಏನ್ ಸುಸ್ತಾಗೈತೆ? ಏನು ಆರ ತಕ್ಕಂದ್ ಅಗ್ಗಿಕ್ ಹೋಗಿದ್ರಾ, ಕಬ್ಬನ್ ಕತ್ತ ಮುರಿ ಮಾಡಕ್ ಹೋಗಿದ್ರಾ? ಏನ್ ಸುಸ್ತಾಗೈತೆ? ಇವಾಗ ಮಾಡ್ಲೇಬೇಕು, ನೀವು ಮಾಡ್ಲೇಬೇಕು. ಹೇಳ್ತಾ ಇಲ್ವಾ, ಸುಸ್ತಾಗೈತೆ ಪಸ್ತಾಗೈತಲ್ಲ, ಮಾಡ್ಬೇಕು. ನೈಟ್ ಈ ಕೆಲಸ ಎಂತ ಮಾಡಲ್ಲ, ಬೆಳಿಗ್ಗೆ ಮಾಡ್ತೀನಿ ನಾಳೆ ಮಾಡ್ತೀನಿ ಏನದು? ನಾನು ನಿಧಾನಕ್ಕೆಲ್ಲ ಹಿಂಗೆ ಮಾತಾಡೋದು ಅವೆಲ್ಲ ಗೊತ್ತಿಲ್ಲ. ಅವೆಲ್ಲ ಜಗಳ ಆಡುದಲ್ಲ. ಈಗ ನೈಟ್ ನಾನು ಒಪ್ಕೊಂಡ್ರೆ ಇಲ್ವಾ? ಅಯ್ಯೋ ಮೇಡಮ್, ನೀವು ನಿಧಾನ ಮಾತಾಡಿದಲ್ಲ, ನಿಮ್ ಬಾಯಲ್ಲಿ ಬರಬಾರ್ದು. 2.2 ಅಲ್ಲ 2.2 ನಾನು ಮಾತಾಡುದ ಹಿಂಗೆ, ನಾನು ಮಾತಾಡುದ ಹಿಂಗೆ. ನನ್ನ ಏನ್ ಹೇಳಿದ್ರಿ? ಮಾಡಲ್ಲ. ಅವಾಗ ನೈಟ್ ಇವತ್ತು ಮಲ್ಕಬಿಟ್ರೆ ಹೇಳ್ದಂಗೆ ಕೇಳ್ತೀನಿ, ಇವತ್ತು ನಿದ್ದೆ ಮಾಡಿ ಬಿಟ್ಬಿಟ್ರೆ ಏನು ನಿನಗೆ, ನಿನಗೆ ಸರಿಯಾ? ನಿನಗೆ ಜೋರಾಗಿ ಮಾತಾಡ್ತಿದ್ದಾನೆ. ಜೋರಾಗಿ ಮಾತಾಡುದಲ್ಲ ಅಣ್ಣ, ನೈಟ್ ಒಪ್ಕೊಂಡವ್ರು ಇವ್ರು. ಕಿಚನ್ ನಾನು ರಾಶಿ ಮಾಡ್ತೀವಿ ನಾಳೆ, ಇವತ್ತು ನಾನು ಬೆಳಿಗ್ಗೆ ಮಾಡ್ತೀನಿ, ನಾನು ಬೆಳಿಗ್ಗೆನೆ ಮಾಡುದು ಮತ್ತೆ ಅಷ್ಟೊತ್ತಿಂದ ಹೇಳ್ತಾವ್ನಿ. ಇಲ್ಲ ಅಲ್ಲ ಅಣ್ಣ, ಅಷ್ಟೊತ್ತಿಂದ ಹೇಳ್ತಾವ್ನಿ. ಏನು ನಿಧಾನಕ್ಕೆ ಮಾತಾಡು. ಕ್ಯಾಪ್ಟನ್ ಕೊಂಬಲ್ಲ, ಮೊದಲು ನೀನ್ ಹಾಕಿ ತೋರ್ಸಮ್ಮ ಕ್ಯಾಪ್ಟನ್.
4-5 ಸಲ ಕ್ಯಾಪ್ಟನ್ಸಿ ನೀನು ಓಟ್ ತಗೋಬಿಟ್ರೇನು ಮಾತಾಡ್ಬೇಡ. ಮತ್ ಹೇಳಿ ನಾನು ನೀನು ಒಪ್ಕೊಂಡ್ಬಿಟ್ಟೇನೆ ತಾನು ಅಂತ ಮಾತಾಡ್ಬೇಡ. ನೆನ್ನೆ ನಾನು ಹಂಗೆ ಮಾತಾಡ್ತೀನಿ ಕೆಲಸ ಮಾಡಿಲ್ಲ ಅಂದ್ರೆ ಕೆಲಸ ಮಾಡಿಲ್ಲ ಅಂದ್ರೆ ಹೌದಾ ಮಲ್ಕೋ ನೈಟು ಮಾಡಲ್ಲ ಹೋಗೋ ಮಲ್ಕೋ. ಮಾಡಲ್ಲ ಹೋಗೋ ನೈಟ್ ನೀನು ಮಲ್ಕೋ. ಯಾಕೆ ಮಾತಾಡ್ತಿದ್ದ ನೀನು ನೆನ್ನೆ ಏನಂತ ತಾನೇ- ಮಾತಾಡಕ್ಕೇನು? ನೆನ್ನೆ ತಾನೇ ಮಾತಾಡೋ ಒಪ್ಕೊಂಡವ್ರೇನ? ರೀತಿ ಇಲ್ವಾ? ನಾನು ರಾಸಿಕ ಮಾಡ್ತೀವಿ ನನಗ್ ನೀನು ತಾನು ಅಂತ ಮಾತಾಡ್ಬೇಡ. ನಾನು ನಾನು ನಿಧಾನಕ್ಕೆ ತಾನೇ ಮಾತಾಡುವಂತೆ. ಅಯ್ಯೋ ನಿಧಾನಕ್ಕೆ ನಿಮ್ ತಾನೇ ಟೋನ್ ಮಾತಾಡುವಂತೆ. ಮೇಡಮ್ ನಿಮ್ ಟೋನ್ ನಿಧಾನಕ್ಕೆ ತಾನೇ ಹಂಗಿರ್ಲಿಲ್ಲ ಮೇಡಮ್ ಮಾತಾಡುವಂತೆ. ನಿಮ್ ಟೋನ್ ಹಂಗಿರ್ಲಿಲ್ಲ ಮೇಡಮ್ ಗಿಲ್ಲಿ ಸುಳ್ಳು ಮೇಡಮ್ ಹೇಳ್ಬೇಡ. ಗಿಲ್ಲಿ ನಿಮ್ ಸುಳ್ಳು ಟೋನ್ ಹೇಳ್ಬೇಡ. ಹಂಗಿರ್ಲಿಲ್ಲ ಗಿಲ್ಲಿ ನಾನು ಆಗಲ್ಲ ಸುಳ್ಳು ಹೇಳ್ಬೇಡ. ನಾನು ಬೆಳಿಗ್ಗೆ ಮಾಡ್ತೀನಿ ಗಿಲ್ಲಿ ನನ್ ಸುಳ್ಳು ಮೈ ಕೈ ನೋವು ಹೇಳ್ಬೇಡ. ಏನವೆಲ್ಲ ಗಿಲ್ಲಿ ಸುಳ್ಳು ನನ್ಗೆ ಹೇಳ್ಬೇಡ. ಆಗಲ್ಲ ನನ್ನ ಮೈ ಗಿಲ್ಲಿ ಕೈ ನೋವು ಸುಳ್ಳು ನಾನು ಬೆಳಿಗ್ಗೆ ಹೇಳ್ಬೇಡ. ಮಾಡ್ತೀನಿ ಏನವೆಲ್ಲ ಗಿಲ್ಲಿ ಸುಳ್ಳು ಹೇಳ್ಬೇಡ. ಯಾಕೆ ಸುಳ್ಳು ಸುಳ್ಳು ನಾನು ಹೇಳ್ಬೇಡ. ಸುಳ್ಳು ಹೇಳ್ತಲ್ಲ ಮೇಡಮ್ ನೀವು ಗಿಲ್ಲಿ ಸುಳ್ಳು ಹೇಳ್ತಾ ಬರ್ತಿರೋರು ಗಿಲ್ಲಿ ಸುಳ್ಳು ಮೊದಲನೇ ಹೇಳ್ಬೇಡ. ವಾರದಿಂದ ಸುಳ್ಳು ಹೇಳ್ತಿರೋರು ಗಿಲ್ಲಿ ನೀವು ಸುಳ್ಳು ಹೇಳ್ಬೇಡ. ಮೊದಲನೇ ವಾರದಿಂದ ಗಿಲ್ಲಿ ಮಾತಾಡ್ತಿರೋರು ಸುಳ್ಳು ನೀವು ಹೇಳ್ಬೇಡ. ಮೊದಲನೇ ವಾರದಿಂದ ಆಡ್ತಿರೋರು ನೀವು ಅಲ್ಲ, ಸರಿಯಾ ಸುಳ್ಳು ಹೇಳ್ಬೇಡ ಸುಳ್ಳು ಗಿಲ್ಲಿ. ಹೇಳುದಲ್ಲ ಸುಳ್ಳು ಹೇಳ್ಬೇಡ. ನಾನು ಸುಳ್ಳು ಮಾಡ್ತೀನಿ ಹೇಳ್ಬೇಡ. ನಾನು ಹೇಳೋ 4 ಪ್ಲೇಟು ಒಂದಷ್ಟು ಲೋಟವ ತೊಳೆದು ಬಿಡಿ ನನಗೆ ಮೈ ಕೈ ನೋವು ನನಗೆ ಹುಷಾರಿಲ್ಲ ನಾನು ಅವಾಗ ಮಾಡ್ತೀನಿ ಏನೇನು ಅರ್ಥ ನೆನ್ನೆ ತಾನೇ ಹೇಳಿದ್ರು ತಾನೆ ರಕ್ಷಿತ ಮಾಡ್ತಾನೆ ನಾಳೆ ನೀವು ಮಾಡ್ಕೊಳ್ಳಿ ಅಂದಾಗ ಹೇಳಿದ್ರು ತಾನೆ ಹೇಳ್ದೆ. ಮಾಡ್ತೀನಿ ಇವತ್ತು ಮಲಿಕ ಬಿಡ್ಲಿ ಇವತ್ತು ಮಧ್ಯರಾತ್ರಿ 2 ಗಂಟೆ. ನಮ್ ತಾಯಿ ಪಕ್ಕ. ಮೇಲೆ ಆಣೆಗೂ ಹೇಳ್ತಾ ಇದ್ದೀನಿ ಅಯ್ಯೋ, ನಮ್ ತಂದೆ ಮೇಡಮ್. ಮೇಲೆ ಆಣೆ ಮಾಡಿ ನಾನು ಹೇಳ್ತಾ ಇದ್ದೀನಿ ಮೇಡಮ್. ನೀನ್ ಮಾಡಿದ್ ತುಂಬಾ ತಪ್ಪು ಮೇಡಮ್. ನನ್ನ ವಾಯ್ಸ್ ನಾನು ರೇಸ್ ಮಾಡಿಲ್ಲ ಗಿಲ್ಲಿ ಅಯ್ಯೋ ಮೇಡಮ್ ನನ್ನ ಈಗ ವಾಯ್ಸ್ ನಾನು ರೇಸ್ ಮಾಡಿಲ್ಲ ಅವೆಲ್ಲ ಬೇಡ. ನೀನು ತಾನು ಹಾ. ಅಂತ ಚಿಟ್ಕೆ ಹಾಕೊಂಡು ನೀನ್ ಇವತ್ತು ಹೆಂಗ್ ಮಲಗ್ತೀಯ ನೋಡ್ತೀನಿ ನೀನು ಅಂತ ನನ್ಗೆ ಹೇಳ್ತಾ ಇದ್ದಾನೆ ಮೇಡಮ್ ಮಾಡಲ್ಲ, ಬನ್ನಿ ಹೋಗ್ಬಿಡು ಮೇಡಮ್ ಅಂತ ಏನ್ ಹೇಳೋಣ? ನಾನು ಆಕ್ಷನ್ಗೆ ರಿಯಾಕ್ಷನ್ ಇರ್ತದೆ ಹೊರತು ನೀವು ಅಷ್ಟೊಂದು ಸಾಫ್ಟಾಗಿ ನಾನು ಸಾಫ್ಟಾಗೆ ಬಂದು ಕೇಳಿದ್ದು ಮೇಡಮ್ ರಾಶಿ, ಕಿಚನ್ ಅವ್ನು ಏನಾದ್ರು ಹೇಳಿ ಇದು ನಾನು ಬೆಟ್ ಮಾಡಿ ಹೇಳ್ತೀನಿ ಹಾ. ಐ ಬೆಟ್ ಅಂಡ್ ಟೆಲ್ ಅವಂದೇ ತಪ್ಪು ಸರಿ ಆಯ್ತು ಕಿಚನ್ ಕ್ಲೀನ್ ಮಾಡಿ ಆಯ್ತು ಮಾಡಲ್ಲ ನಾನು ಆಕ್ಚುಲಿ ನೆನ್ನೆ ಒಪ್ಕೊಂಡಿದ್ದಂತೂ ನಿಜ. ನಾವು ಒಪ್ಕೊಂಡಿದ್ರೆ ಮಾಡಬೇಕು. ನಾನು ಅದನ್ನ ಹೇಳ್ದೆ, ನೀವು ಒಪ್ಕೊಂಡಿದ್ರೆ ಮಾಡಬೇಕು. ಬಟ್ ಇವನು ನೀನು ತಾನು ಇವನು ಫಸ್ಟ್ ಸ್ಟಾರ್ಟ್ ಮಾಡೋದು ಟ್ರಿಗರ್ ಆಗೇ ಆಗತ್ತೆ. ಮತ್ತೆ ಇವನು ರೆಸ್ಪೆಕ್ಟ್ ಕೊಟ್ಟೆ ಜಗಳ ಆಡ್ಬೋದಾಗಿತ್ತಲ್ಲ ಅಂತ. ಅದನ್ನೇ ಹೇಳ್ದೆ. ಗಿಲ್ಲಿ ನೀನು ಅಂತ ನೀನೇ ಫಸ್ಟ್ ಸ್ಟಾರ್ಟ್ ಮಾಡಿದ್ಯಾ? ಇಲ್ಲ ಅಣ್ಣ ಒಂದ್ ನಿಮಿಷ ಇರೋಣ ಅಲ್ಲ ಕಣ, ನನಗೆ ಗೊತ್ತು ಟೋನ್ ಅವತ್ತು ನನಗೂ ಹಿಂಗೆ ಆಗಿತ್ತು. ಅಲ್ವಾ? ಕರೆಕ್ಟ್ ಅಲ್ಲ, ಒಂದ್ ಅಲ್ವಾ? ನಿಮಿಷ ಹೋಗು ಬಾ ಅಂತ ನೀನ್ ಸ್ಟಾರ್ಟ್ ಮಾಡಿದ್ಯಾ? ಮತ್ತೆ ಟೋನ್ ಹೆಂಗಿತ್ತಣ್ಣ ಮಾತು ನಿನ್ಗೆಲ್ಲ ಚಿಟ್ಟಿ ಇವತ್ತು ರಾತ್ರಿ ನೀನು ನಿದ್ದೆ ಮಾಡ್ಬಿಡು ನೀನು ಹಿಂಗೆ ಮುಖಕ್ಕೆ ಬರ್ತಿದ್ದ ನೀನು ಇವತ್ತು ರಾತ್ರಿ ನಿದ್ದೆ ಮಾಡ್ಬಿಡು ನೀನು ಹಿಂಗೆಲ್ಲ ಮಾತಾಡ್ತಿದ್ದ ನಾನು ಏನ್ ನೆಸೆಸಿಟಿ ಇದೆ ನಿಂಗೆ ಹಂಗೆಲ್ಲ ಮಾತಾಡಕ್ ನನ್ನ ಹತ್ರ? ನೀನ್ ಯಾಕೆ ಮಾತಾಡ್ತಿದ್ಯಾ ನನ್ನ ಹತ್ರ? ಹಂಗೇನ್ ಜಗಳ ಆಡ್ಬೇಕಾ, ಕಂಟೆಂಟ್ ಬೇಕಾ, ಜಗಳ ಆಡ್ತಿದ್ಯಾ? ನಿಧಾನಕ್ಕೆ ಮಾತಾಡು ಅಂತ ಕೇಳಿದ್ರು ಫುಲ್ ಹಂಗೆ ಹೋಗ್ತಾನೆ ಇದೆ ವಾಯ್ಸು. ಯಾಕೆ ನೈಟು ಈಗ ನಾನು ಸಂಜೆ ಇಲ್ಲಿ ಅಲ್ಲೇ ನಿಂತ್ಕೊಂಡು ನಾನು ಹೇಳಿದಾಗ ಮಾಡ್ತೀನಿ ಅಂತ ಹೇಳಿದ್ರೆ ಇಲ್ವಾ 1.1 ನಾನು ನೀನ್ ಹೇಳೋ ರೀತಿ ಇದೆ ಇಲ್ಲಿ. ಒಂದ್ ನಿಮಿಷ ಮೇಡಮ್ ಹೇಳೋ ರೀತಿ ನಾನು ಇದೆ, ವಾಶ್ರೂಮ್ ನೀನ್ madam ಹೋದಾಗ್ಲೇ ಅಂತ ಮಾತಾಡ್ಲಿಲ್ಲ. ಬನ್ನಿ ಕಿಚನ್ ಕ್ಲೀನ್ ಮಾಡಿ ಬನ್ನಿ ಅಂತ ಏನಾರು ನಾನು ಹೇಳಿದ್ರೆ ಹೌದಾ? ತಪ್ಪು ಒಪ್ಕೊತೀನಿ. Okay. ಅಲ್ಲಿ ಹೋಗಿ ನಿಂತ್ಕೊಂಡು ಮೇಡಮ್ ಕಿಚನ್ ಬ್ಯಾಲೆನ್ಸ್ ಐತೆ ಪಾತ್ರೆ ಐತೆ ಕ್ಲೀನ್ ಮಾಡಿ ಅಂತಾನೆ ಹೇಳಿದ್ದು. ಸರಿ, ಆಮೇಲೆ? ಮೇಡಮ್ ಏನಂದ್ರು Next ಗೊತ್ತಾ? ಹೇಳಪ್ಪ. ಒಂದ್ ನಿಮಿಷ Continue ಮಾಡು, continue ಏನಂದ್ರು ಗೊತ್ತಾ? ಗಿಲ್ಲಿ ಇಲ್ಲೇ ಗಿಲ್ಲಿ ನನಗಾಗಲ್ಲ, ನಾಳೆ ನಮ್ದೇ ಕಿಚನ್ ಇದೆ ಗಿಲ್ಲಿ, ನಾನು ಬೆಳಿಗ್ಗೆ ಮಾಡ್ತೀನಿ ಅಂದ್ರು. ಅವತ್ತಿನ ಕೆಲಸ ಅವತ್ತು ಮುಗಿದ್ಬಿಡ್ಲಿ, ನೈಟ್ ತಾನು ನೆನ್ನೆ ತಾನು ಒಪ್ಕೊಂಡ್ರಲ್ವ ನೀವು, ಮುಗಿಸ್ಬಿಡಿ ಅಂತ. ಹಿಂಗೆ ಹೇಳ್ದ ಹಿಂಗೆ ಹೇಳಿದ್ದು. ನೀನ್ ಹಿಂಗೆ ಹೇಳ್ದ? ಟೋನ್ ಯಾವಾಗ ಗೊತ್ತಾ ಚೇಂಜ್ ಆಗಿದ್ದು? ಇರಿ ಮೇಡಮ್, ಟೋನ್ ಯಾವಾಗ ಗೊತ್ತಾ ಚೇಂಜ್ ಆಗಿದ್ದು ಅಣ್ಣ? ಇಲ್ಲ ಕಣೋ, ನನಗೆ ಹುಷಾರಿಲ್ಲ, ಹುಷಾರಿಲ್ಲ ಎಲ್ಲ ಮೈ ಕೈ ಹೇಳ್ಬೇಡ. ನೋವು, ಇಲ್ಲ ಮೈ ಕೈ ನೋವು. ಇಲ್ಲ ನೀವ್ ಹೇಳಿದ್ರಿ, ನೀವ್ ಹೇಳಿದ್ರಿ ಮೈ ಕೈ ನೋವು ನನ್ನ ಕೈ ಆಗಂತ ಮಗ ತೊಳಿಬೇಕಾದ್ರೆ ಹೇಳಿದ್ರಿ. ಅವಾಗ ವಾಯ್ಸ್ ಸ್ಲೋ ಮಾಡು, ಅವಾಗ ನನ್ನ ವಾಯ್ಸ್ ರೈಸ್ ಆಯ್ತು. ಸ್ಲೋ ಮಾಡು ಸ್ಲೋ ಮಾಡು ನಾನು ಮಾಡಲ್ಲ ಅಂದಾಗ ವಾಯ್ಸ್ ರೈಸ್ ಆಯ್ತು. ಗಿಲ್ಲಿ ಸುಳ್ಳು ಹೇಳ್ಬೇಡ, ನೀವು ಗಿಲ್ಲಿ ಸುಳ್ಳು ಹೇಳ್ಬೇಡ ಅಣ್ಣ, ಸುಳ್ಳು ಹೇಳ್ಬೇಡ. ಹೌದು. ನಾನ್ ಮೈ ಕೈ ನೋವು ನಂಗೆ ಸುಸ್ತು ನಾನೇನು ಅಯ್ಯೋ. ಬಂದ್ ಇವತ್ತೆಲ್ಲ ನನಗೆ ಸುಸ್ತಾಗಿದೆ ಅಂತ ಹೇಳ್ತೀರಾ? ಹೇಳಿದ್ರೆ ಮೈ ಕೈ ನೋವು ಇವತ್ತು ಮಾತಾಡಿದ್ರೆ 10 ವರ್ಷ ಬಿಟ್ಟು ಕೆಲವು ಹೇಳ್ತೀನಿ ನಾನು. ಇದೇ ಮಾತಾಡಿದ್ದೀರಾ ಅಂತ. ನಿಧಾನಕ್ಕೆ ಮಾತಾಡು. ನೀನು 2.0 ಹಿಂಗೆಲ್ಲ ಚಿಟ್ಕಿ ಇವತ್ತು ನೀನ್ ಮಲ್ಕೊಂಡ್ಬಿಡು ಅಂತ ಚಿಟ್ಕಿ ಎಲ್ಲ ಹೊಡೆದು ಏನಕ್ಕೆ ನಾನು ಮಾತಾಡ್ಬೇಕು? ಮಾಡಲ್ಲ ಅಂದ್ರೆ ನಾನು ಮಾಡೋದೇ ಇಲ್ಲ ಅಂದ್ರೆ ಮಾಡಲ್ಲ, ನಾನು ಮಾಡೋದೇ ಇಲ್ಲ ಅಂದ್ರೆ ಏನರ್ಥ? ಅಲ್ಲ ಅಶ್ವಿನಿ ಅವರೇ, ಇವಾಗ ಅದು ನೀನು ತಾನು ನಾನು ಮಾಡೋದಿಲ್ಲ ಅಂದ್ರೆ ಏನರ್ಥ? ನಾನು ನೆನ್ನೆಯಿಂದ 3 ಸಲ ಹೇಳಿದ್ನೇ ಇಲ್ವಾ ಮಾಡ್ತೀನಿ ಅಂತ ಒಪ್ಕೊಂಡಿದ್ರೆ ಇಲ್ವಾ? ಏನಂತ? ನೆನ್ನೆಯಿಂದ 3 ಸಲ ಹೇಳಿದ್ರೆ ಇಲ್ವಾ ಕಿಚನ್ ಐತೆ ಅಂತ? ಹೇಳೋ ರೀತಿ ಇದೆ ಗಿಲ್ಲಿ, ಯಾವ ಹೇಳೋ ರೀತಿ ಟೋನ್ ಮೇಡಮ್? ನಿಮಗೆ ಬಂದು ಕಾಲಿಗೆ ಬಿದ್ದು ಮೇಡಮ್ ಬನ್ನಿ ಅಂತ ಕರ್ಕ ಬರ್ಬೇಕಿತ್ತಾ? ಅದೊಂದು ಹೇಳ್ತಾರೆ ಹೆಲ್ತ್ ಒಂದು ತಗೊಂಡ್ಬಿಡ್ತಾರೆ, ಸೊಂಟ ನೋವು ಅದ್ ನೋವು ಇದ್ ನೋವು. ಅದನ್ನ ನೀವು ಆಮೇಲೆ ಮಾತಾಡ್ಕೊಳ್ಳಿ, ಫಸ್ಟ್ ಇದು ಮುಗಿಸ್ಕೊಳ್ಳಿ, ಆಮೇಲೆ ಮಾತಾಡುವ. ಸರ್ ನಮ್ದೇ ಇರೋದು ಸರ್ ಬೆಳಗ್ಗೆ ಕಿಚನ್. ಇವಾಗ ಆ ತರ ಇವಾಗ ಹೇಳ್ತಾ ಇದಾರಲ್ಲ, ನಮ್ದೇ ಇವತ್ತು ಸರ್ ಇರೋದು ಬೆಳಗ್ಗೆ ಮಾಡಿರೋ kitchen. ಕೆಲಸ ಇವತ್ತು ಮುಗಿಸ್ಬೇಕು ಅಂತ ಹೇಳ್ತಾ ಬೆಳಗ್ಗೆ ಇದಾರಲ್ಲ. ಮಾಡ್ತೀವಿ ಬಿಡಿ. ನನಗೆ ಗೊತ್ತಿಲ್ಲ, ಅದು ನಿಮ್ದು ರಾಶಿ ಏನ್ ಕ್ಯಾಪ್ಟನ್. ರಾಶಿ
ಅದು ನೀವು ಮಾಡಿ ಅಂತ ನನ್ನ ಅಭಿಪ್ರಾಯ. ಮಾಡಿದ್ರೆ ನಿಮಗೆ ಒಳ್ಳೇದದು. ಯಾಕಂದ್ರೆ ನೀವೊಂದು ಕೆಲಸ ಒಪ್ಕೊಂಡು ಮಾಡಿಲ್ಲ ಅಂದ್ರೆ ತಪ್ಪಾಗುತ್ತೆ. ಓಕೆ ಬಿಡಿ ರಘು ಸರ್, ನೀವು ಹೇಳಿದ್ ನಾನು ತಗೊಳ್ತೀನಿ, ಥ್ಯಾಂಕ್ಸ್ ಬಿಡಿ. ಮಧ್ಯರಾತ್ರಿ 2:20. ಅಲ್ಲ ಅವ್ರು ಮಾಡಲ್ಲ ಅಂದ್ರೆ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡು ಅಷ್ಟೇ. ಬೇಡ ಸುಮ್ಮಿರೋಣ. ಅದೇ ಅವ್ರು ಮಾಡಲ್ಲ ಹಂಗಾರೆ ನಮ್ಮ ಬೇರೆಯವ್ರನ್ನ ಹಾಕೋರು ಬೇರೆಯವ್ರು. ಇವತ್ತು ಮಾಡಿಸೋ, ನೀನು ಮಾಡಿಸ್ಬೇಕು ಅಂದ್ಕೊಂಡಿದ್ಯಾ ಮಾಡಿಸೋ. ನಾನು ಹೇಳ್ತಾರೆ ಡಿಪಾರ್ಟ್ಮೆಂಟ್ ಚೇಂಜ್. ನಾನು ಅದನ್ನೇ ಹೇಳಿದೆ, ಮಾಡಲ್ಲ ಅಂದ್ರೆ ಮಲಗೋಕ್ಕಾಗೋದೇ ಇಲ್ಲ ಅಂತ. ನೋಡೀಗ ಆಲ್ರೆಡಿ 8ನೇ ಶೋ ಇದು ಓಡ್ತಾ ಇರೋದು. ಅಳ ಅಂತ ಟಾಪಿಕ್ ಇಲ್ಲ ಅಶ್ವಿನ್, ಈ ವಿಷಯಕ್ಕೆಲ್ಲ ಅಳಕ್ ಹೋಗ್ಬಿಡಿ. when you have not done anything, chill, relax. ಯಾವ ವಿಷಯಕ್ಕೆ ಅಳ್ತಿದ್ದೀರಾ ನೀವು? ಬೇಕು ಅಂತ ನನಗೆ ಆ ವಿಷಯಗಳಲ್ಲಿ ಬೇಕು ಅಂತ ಟ್ರಿಗರ್ ಮಾಡಿದ್ರೆ ಗೊತ್ತಾಗುತ್ತೆ. ತಲೆನೇ ಕೆಟ್ಕೊಳಕ್ ಹೋಗ್ಬೇಡಿ. ಕ್ಯಾಪ್ಟನ್ ಆಗಿದ ತಕ್ಷಣ ಯಾರಿಗೂ ಇಲ್ಲೇನು ಕೊಂಬರಲ್ಲ ನೀವು ಹೇಳ್ದಂಗೆ. ನೀನು ಯಾವಾಗೂ ಮಾತಾಡೋ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಏನ ನೀನು ಅದು ಇದು ಅಂತ ಯೂಸ್ ಮಾಡದೆ ಮಾತಾಡಿದ್ರೆ ಇನ್ನೂ ಚೆನ್ನಾಗಿರೋದು. ಮತ್ತೆ ಇನ್ನೇನ ನಮ್ಗೂ ಅಲ್ಲಿ ಏನು ಇಲ್ಲ ಕಣ. ಪಾತ್ರೆ ಇಲ್ಲ ಪಗಡೆ ಇಲ್ಲ ನೋಡ್ಕೊ ಹೋಗಾರ. ಸುಮ್ಮನೆ ಈಗ ಜಗಳ ಆಡಬೇಕು ಅಂತ ಮಾಡಿದವ್ರು ಯಾರು? ಎತ್ತಾಕ್ಬಿಟ್ಟು ಮಾಡ್ತೀನಿ ಬಿಡು ಅಂದ್ರೆ ಮುಗ್ದೋಗುತ್ತಾನೆ. ಅವ್ನು ಕ್ಯಾಪ್ಟನ್ ಆಗಿದ್ದಾನೆ ಅಂದಿದ ತಕ್ಷಣ ಅವ್ನಿಗೆ ಯಾವ ರೈಟ್ಸ್ ಇಲ್ಲ ಬೇರೆಯವ್ರ ಹತ್ರ ಇಲ್ಲಿ ಮನೆಯವ್ರ ಹತ್ರ ಬಂದ್ಬಿಟ್ಟು ನೀನು ಹೋಗು ಬಾ ಅಂತ ಮಾತಾಡೋದಕ್ಕೆ. ಮುಂಚೆ ತರ ಇದ್ದಿದ್ರೆ ನಾನು ತುಂಬಾ ಜೋರ್ ಜಗಳ ಮಾಡ್ತಿದ್ದೆ. ನಂಗೆ ಜಗಳ ಆಡಕ್ಕೆ ನಂಗೆ ಇಂಟ್ರೆಸ್ಟ್ ಇರಲಿಲ್ಲ. ಯಾಕೆ ಗೊತ್ತಾ, ಬೇರೆ ತರ ಕಾಣತ್ತದು. ನಂಗೆ ಬೇಡ ಜಗಳ ಆಡೋದು, ನಂಗೆ ಇಷ್ಟ ಇಲ್ಲ ಜಗಳ ಆಡಕ್ಕೆ. ಕೂಲ್, ಡೋಂಟ್ ಕ್ರೈ, ಕೂಲ್. ಅಶ್ವಿನಿ ಮ್ಯಾಮ್, ನಾಟ್ ವಿತ್ ಮೀ. ಎಸ್, ನನ್ನ ಹತ್ರ ಹಂಗೆ ಮಾತಾಡಬಾರ್ದು ರಾಶಿ. ನಂಗೆ ಇಷ್ಟ. ನಾನು ಮುಂಚೆ ತರ ಇದ್ದಿದ್ರೆ ನಾನು ಬಿಡ್ತಿರ್ಲಿಲ್ಲ. ತುಂಬಾ ಜೋರ್ ಜಗಳ ಮಾಡ್ತಿದ್ದೆ. ಹೋಗಿ ಆ್ಯಂಡ್ ಒಂದು ಟಾಪಿಕ್ಕಿಗೆ ಕ್ಲಾರಿಟಿ ಸಿಗಲ್ಲ ಅಂತಂದ್ಮೇಲೆ ಅದನ್ನ ಕಟ್ ಮಾಡ್ಬೇಕಲ್ಲ. ಬನ್ನಿ ಎದಳಿ, ಮುಖ ತೊಳ್ಕೊಳ್ಳಿ ಬನ್ನಿ. ಇವನ್ ಆನ್ಸರ್ ಇಲ್ಲಿ ಕೊಡಲ್ಲ ನಾನು. ಅಷ್ಟೇ ಬನ್ನಿ. ಎಂತ ಕೂಡ ಜಗಳ ಆಗಿದ್ರೆ ನಾವು ರೆಸ್ಪೆಕ್ಟ್ ಯಾವಾಗ ಮಾಡ್ಬೋದು? ಕೂತ್ಕೋ ಸುಮ್ಮನೆ. ನೀನು ಅವ್ರು ಮಾತಾಡೋ ಟೋನ್ ಹತ್ರದಿಂದ ನೋಡಿದ್ಯಾ ನೀನು? ಅವ್ರಿಗೆ ಹೆಂಗೆ ಟ್ರಿಗರ್ ಆಯ್ತದ, ನಮ್ಗೊಂಗೆ ಟ್ರಿಗರ್ ಆಯ್ತದೆ. ಸರಿಯಾ? ಮುಂಜಾನೆ 4 ಗಂಟೆ. ಮನೆಯಲ್ಲಿ ರೌಂಡ್ ಮಾಡಿ ಬರೋಣವಾ? ಬೈಲಿ ಅಶ್ವಿನಿ ಮೇಡಮ್, ಫಸ್ಟ್ ಇದು ಮಾಡ್ತೀನಿ. ಏನಿಲ್ಲ ತಿನ್ನೋಕೆ, ಏನಿಲ್ಲ ತಿನ್ನೋಕೆ. ಅಲ್ಲೋಡಲಿ ಬೈಲಿ 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 ತ್ರೂ ಮಾಡ. ನೀನು ಕೊಂಬೇಕೆ ನೀನು ಕೊಂಬೇಕೆ. ಅರೇ ಈ ಬೇಡ 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 ಹೋಗುದು. ಅವರು ಸಾರಿ ಕೇಳಬೇಕು ಮೈಕ್ ಮಾಡ್ತಿರೋದಕ್ಕೆ. ಈಗ ಕೇಳಿಸ್ಬೇಕು. ಇಲ್ಲ ನಾ ಬಿಡಲ್ಲ. ಸುಮ್ಮನೆ ಮಲಗಲಿ, ನಾನು ಕೇಳ್ಬೇಕು. ಕೇಳಿ ನಾನು ಮುಂಚೆನೇ ಹೇಳಿದ್ದೀನಿ. ಮೇಡಮ್ 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 ಸಾರಿ ಸಾರಿ. ಅಲ್ಲ ಮೇಡಮ್ ಕೇಳಲ್ಲ. ಆಚೆ ಹೋದ್ನಾ? ಮೇಡಮ್ ಬರ್ತೀನಿ ಆಮೇಲೆ ಒಂದು ಅರ್ಧ ಗಂಟೆ ಬಿಟ್ಟು. ನೀನು ಮಲ್ಕೊ. ನನಗೆ ಡಿಸ್ಟರ್ಬ್ ಆಗಬಾರ್ದು. ಆಟನ ಬಿಟ್ಟೇ ಕೊಡಬಾರ್ದು. ಇನ್ನೊಂದ್ಸಲ ಮಾಡ್ಬಿಟ್ಟು ಬರ್ತೀನಿ, ಟಚ್ ಮಾಡ್ಬಿಟ್ಟು. ಮೇಡಮ್ 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 ನಾವು ಮಲಗಬೇಕಿಲ್ಲ. ನೀವು ಏನಿದ್ರು ನಾಳೆ ಮಾಡ್ಕಿಲ್ಲ, ದಯವಿಟ್ಟು ಪ್ಲೀಸ್. ನಾಳೆ ಬೆಳಿಗ್ಗೆ ನೀವು ಸಾರಿ ಕೇಳಬೇಕು. ನನಗೆ ಡಿಸ್ಟರ್ಬ್ ಆದ್ರೆ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ನೀನು ಹೇಳಿಸ್ಬಿಟ್ಟೆ ಮಾಡ್ತೀನಿ. ನೀವು ನನಗೆ ಡಿಸ್ಟರ್ಬ್ ಆದರೆ ಮಾತ್ರ ನಾನು ಸುಮ್ಮನೆ ಇರಲಾಗಿಲ್ಲ ಹೇಳಿದ್ದೀನಿ. ಉಪ್ಪಿನಕಾಯಿ ಎಲ್ಲಿ ಉಂಟು?
ಉಪ್ಪಿನಕಾಯಿ. ದಿನ 92 ಬೆಳಗ್ಗೆ 10:05. ಗುಡ್ ಮಾರ್ನಿಂಗ್ ಬಿಗ್ ಬಾಸ್. ಮಧ್ಯಾಹ್ನ 12:15. ಏನ್ರಿ ಟೇಸ್ಟು ಸಕ್ಕದಾಗಿದೆ. ಯಾರು ಮಾಡಿದ್ದಿದು? ನೈಸ್. ನಾವು ದೋಸೆನೂ ಚೆನ್ನಾಗಿ. ಯಾರ ಕೈಲಿ ಹೇರ್ ಕಟ್ ಮಾಡಿಸ್ಕೊಳೋದನು? ಹೇರ್ ಕಟ್ ಮಾಡಿಸ್ಕೊಳೋದಲ್ಲ ನಾನು ಮಾಡಿದೆ. ವಾವ್. ನೀರ್ನು ಕುಡಿತಿಲ್ಲ ಅಂದ್ರೆ ಏನು ಯಾರೋ ಟೇಸ್ಟು? ಕಪ್ಪಡಿಸ್ತಾವ್ರಲ್ರಿ, ಅಲ್ಲಿ ಬ್ರಷ್ನು ಮಾಡ್ದಾನೆ, ಅಲ್ಲೂ ಇದ್ದೇನೆ. ಅಷ್ಟೊಂದು ಜನ ಅಲ್ಲೂ ಇದ್ದಿಲ್ಲ, ಬ್ರಷ್ ಮಾಡಿಲ್ಲ, ಕಪ್ಪಡಿಸ್ತಾವ್ರಲ್ರಿ. ಕಾವು ಯಾಕೆ ಈ ಟೋನ್ ಇಷ್ಟ ಆಯ್ತಲ್ವ ಕಾವು? ಕಾವು ಯಾವ ಟೋನಲ್ಲಿ ಹೇಳ್ದೋನೇನೆ ರಾತ್ರಿ ಪಾಪ ಅವರು, ಅದಕ್ಕೆ ಜಗಳ ಆಡಿರ್ಬೇಕು ಯಾರಿಗೂ. ಯಾವ ಟೋನಲ್ಲಿ ಹೇಳಿದೆ? ನಾನು ಇರ್ಲಿಲ್ವಲ್ಲ ಅಲ್ಲಿ ಅಂತ ನಿಂಗೆ ಗೊತ್ತಿಲ್ಲ ತಾನೆ? ಹೇಳಿದ್ಯೋ ಗೊತ್ತಿಲ್ಲ. ಬಟ್ ನೀನು ಅವ್ರಿಗೆ ಕೆಲಸ ಮಾಡಿಸೋದಕ್ಕೆ ಬೇರೆಯವ್ರಿಗೆಲ್ಲ ಕೆಲಸ ಮಾಡೋಕ್ಕೆ ಹೇಳಿದಾಗ ತಪ್ಪಾಗುತ್ತೆ. ಏನ ಏನ ಅವ್ರಿಗೆ ಕೆಲಸ ಮಾಡಿಸ್ಬೇಕು ಅಂತ ಅದನ್ನು ಹೇಳ್ದೆ ಬಾಯ್ಬಿಟ್ಟು ಬೇರೆ, ನಾನು ಅವ್ರಿಗೆ ಕೆಲಸ ಮಾಡಿಸ್ಬೇಕು ನೀವೆಲ್ಲ ಹೋಗಿ ಮಾಡಿ ಅಂತ. ಅವ್ರು ಇವತ್ತೇನೋ ಹೇಳ್ದೆ ಇರ್ಬೋದು. ಆಮೇಲೆ ಅದನ್ನೇ ನೆಪ ಮಾಡ್ಕೊಂಡು ಹೇಳ್ಬೋದಲ್ಲ ಅವರು, ಬೇರೆಯವರು ಮಾಡಿಲ್ಲ ಅಂತ ಅವ್ರು ಹೇಳ್ತಾರೆ. ಬಟ್ ನೀನು ಧನುಸ್ಪಂದನ ಅವ್ರ ಹತ್ರ ಎಲ್ಲ ಬಂದ್ಬಿಟ್ಟು ನೀವು ಕೆಲಸ ಮಾಡಿ ಅವಾಗಲೇ ನಾನು ನೈಟ್ ಡ್ಯೂಟಿಲೇ ಮಾಡಿಸೋದು ಕೆಲಸನ, ಡೇ ಡ್ಯೂಟಿಲಿ ಮಾಡಿಸಲ್ಲ ನಾನು ಡಿಫ್ರೆಂಟ್ ಇವಾಗ ಈ ವಾರದಿಂದ. ನೀನು ಏನಾದರೂ ಮಾಡು, ಏನಾದರೂ ಮಾಡಿ, ನಿನ್ಗೆ ಹೆಂಗೆ ಬೇಕು ಏನಾದರೂ ರೂಲ್ಸ್ ಮಾಡ್ಕೊ. ಬಟ್ ನೀನು ಅದನ್ನು ಹೇಳ್ದೆ ಗೊತ್ತಾ, ನಾನು ಇವಾಗ ಅವ್ರ ಕೈಲಿ ಕೆಲಸ ಮಾಡಿಸ್ಬೇಕು ಬನ್ನಿ ಮಾಡಿ ಅಂತ, ಅವ್ರು ಅದನ್ನು ಬೇರೆ ಥರನೇ ತೊಗೋಬೋದು. ಮಧ್ಯಾಹ್ನ 12:30. ಸೆಕೆಂಡ್ ಸಂಬಂಧ ಚಂದ್ರಣ್ಣ ಔಟು, ಥರ್ಡ್ ಸಂಬಂಧ ಸೂರಜ್ ಔಟು, ಫೋರ್ತ್ ಸಂಬಂಧ ಮಾಳಣ್ಣ ಔಟು. ನೆಕ್ಸ್ಟ್ ರಘುವಣ್ಣನ ಮೇಲೆ ಏನಾದರೂ? ರಘುವಣ್ಣನ್ ಬಿರ್ಲಿ, ನಿಮ್ ಸಂಬಂಧ ಹೇಳಿ. ನಂದು ಇಲ್ಲ, ಅದು ನಾನು ನಿಮಗೆ ಬಿಟ್ಕೊಟ್ಟಿದ್ದೀನಲ್ಲ. ಪಲ್ಲವ ಹೋದ್ರು, ಯಾವ ಮೊದಲನೇ ವಾರದಿಂದ ಇಲ್ದಿರೋರು ಗಿಲ್ಲಿ ಅವರೇ ನಿಮಗೆ ಬಿಟ್ಕೊಟ್ಟಿದ್ದೀನಲ್ಲ ನನ್ನ ಸಂಬಂಧ. ಡೆಂಟಲ್ ಪ್ರೀತಿ ತೋರ್ಸಿ ಅವ್ರು ಹೋದ್ರು, ಈಗ ಇನ್ನೊಬ್ರು ಅವ್ರೆ ನೋಡ್ಬೇಕು, ಅವ್ರು ಆಗ್ಲೋ ಈಗ್ಲೋ ಅಂತವ್ರೆ ನೋಡ್ಬೇಕು. ಏನ್ ಸಮಾಚಾರ? ಮಗ ಸಂಬಂಧ ಒಂದು ಉಳಿಸದೆ, ಇನ್ನು 2 ಮತ್ತು 1 ಅಂತ ಇದೆ. ಯಾರಿಗೀಗ ಕೂರ್ಸೋಣ ಈ ಸಂಬಂಧ? ವಂಶದ ಕೊಡಿ. ಹೌದು, ಹಾಕೊಡುತ್ತೆ, ಇನ್ನೊಂದು ಅನ್ನುತ್ತೆ. ಇನ್ನು ಗನ್ನು ಕತ್ತಿ ಏನು ಬೇಕಾಗಿಲ್ಲ, ನಗುನೇ ಸಾಕಿನ್ನು ಅಷ್ಟೇ. ಇನ್ನೊಂದ್ಸತಿ ಆಟ ಆಡೋಣ, ಇನ್ನೊಂದ್ಸತಿ ಪ್ಲೀಸ್, ಇನ್ನೊಂದ್ಸತಿ ನಗು ಅಲ್ವಾ? ನಾನು ನಿಲ್ಲು. ಮಕ್ಕಳ ಅವರು ಅಲ್ಲಿ ಗುಡ್ಸ್ತಾ ಇದಾರಲ್ವಾ, ಅಲ್ಲಿ ಪಕ್ಕನೇ ಇದೀನಿ, ಅದಕ್ಕೆ ಒಂದ್ ದೋಸೆ ತಿನ್ಕಂದ್ರೆ ಟ್ಯಾಬ್ಲೆಟ್ ತಿನ್ಕೋಬಪ್ಪ. ಹೌದಾ ಬರ್ಬೇಕಾ? ಫಸ್ಟ್ ಟ್ಯಾಬ್ಲೆಟ್ ಮುಂಚೆ ದೋಸೆ ಕೊಡಿ. ದೋಸೆ ದೋಸೆ ಆಯ್ತು, ದೋಸೆ ಆಯ್ತು, ಟ್ಯಾಬ್ಲೆಟ್ ಆಯ್ತು. ಹೊಸದು 8x8 ರೂಮಲ್ಲಿ ಇಬ್ರು ಉಳ್ಕಂಡೆ ಇಷ್ಟ ಆಡ್ತಾವ್ರಲ್ಲ. ಇನ್ನು ನಾವು 20x20
20/30-40 ಸೈಟ್ ಅಲ್ಲಿ ಇರೋರು ನಾವೆಷ್ಟು ಆಡ್ಬೇಡ್ದ್ರಿ. ಏನೋ ಚಿಕ್ಕವರು ಚಿಕ್ಕ ಜಾಗ ಅದು ಕೊಟ್ಟಿದ್ದಾರೆ. ಪಾಪ ನಿಮಗ್ ನಡಿಯಕ್ಕಾಗಲ್ಲ, ಅಲ್ಲಿ ಇರೋರೆಲ್ಲ ಪಾಪ ಸ್ವಲ್ಪ ಹೌದು, ಏಜ್ಡ್ ಅದೆಲ್ಲ ಪರ್ಸನ್ಸ್ ಅಂತ ಇವ್ರಿಗೆ ಮೂಳೆ ಇದ್ರು ಮೂಳೆ ಅಲ್ಲ, ಹೇಳಕ್ಕೆ ಆಗಲ್ಲ. ಹೇಳಕ್ಕೆ ಆಗಲ್ಲ. ಅದೇ ಏಜ್ಡ್ ಪರ್ಸನ್ ಅಂತ ಬಾತ್ರೂಮ್ ಪಕ್ಕದಲ್ಲೇ ಇಕ್ಕವ್ರೆ ಹೌದು. ಪಾಪ, ಅಲ್ಲಿವರೆಗೂ ನಡ್ಕ ಹೋಗಕ್ಕಾಗಲ್ಲ ನಮಗೆ ಅಂತ. ಹೌದು. ಅಲ್ಲೇ ಬಾತ್ರೂಮ್ಗೆ ಹೋಗಿ ಹೌದು. ಅಲ್ಲೇ ಬಂದ್ ಮಲ್ಕರಿ ಹೌದು, ಅಂತ. ಹೌದು, ಅಲ್ಲೇ bathroom ಅಲ್ಲೇ ನಾವ್ ನೋಡಿ ಯೂತ್ಸ್ ನಾವು ಹೌದು, ಹೌದು. ಅಲ್ಲಿ ನಲ್ಗ್ ಹೋಗ್ತೀವಿ, ನೋಡಿದೀವಿ, ಹೇಳಕ್ಕೆ ಆಗಲ್ಲ. ಜಾಗಿಂಗ್ ಸೊಂಟನೇ ಇಲ್ಲ, ಮಾಡ್ತೀವಿ. ಯೂತ್ಗೆ ಸೊಂಟನೇ ಇಲ್ಲ. ಸೊಂಟನೇ ಇಲ್ಲ. ಹೌದು. ಸ್ಪೈನಲ್ ಕಾರ್ಡ್ ಇಲ್ವೇ ಇಲ್ಲ. ಇಲ್ವೇ ಇಲ್ಲ. ಹೌದು. ಆದ್ರೂ ಯೂತ್ ಆದ್ರೂ youth. ಈಗ ನಾನು ಒಪ್ಕೋತೀನಿ ನನಗೆ ಸೊಂಟ ಇಲ್ಲ ಅಂತ, ಒಬ್ಬೊಬ್ರು ಸುಳ್ಳು ನಾವು ಹೇಳ್ತಾರೆ. ಒಪ್ಕೊಂಡಿದ್ದೀವಿ. ಅವ್ರಿಗೆ ಕಾರಣ ಸೊಂಟ ಹೌದಾ? ಐತೆ, ಮಂಡಿ ನಾವು ಐತೆ, ಒಪ್ಕೊಂಡಿದ್ದೀವಿ. ಕೆಲಸ ಅಂದ್ರೆ ಸಾಕು. ನಾವು. ನನಗೆ ಸೊಂಟ ನೋವು, ನಮಗಿದೆ. ನನಗೆ ಮಂಡಿ ನೋವು, ಎಂತವ್ರು ನನಗೆ ಹೇಳ್ತಿದಾರಪ್ಪ ಸುಸ್ತಾಯ್ತಾ ಇದೆ. ಇದನ್ನ? ಅಯ್ಯೋ ದೇವರೇ, ಇಬ್ರು ಉಳ್ಕೊಂಡಿದ್ದೀರಾ? ಇಡೀ ಮನೇಲಿರೋರ್ನೆಲ್ಲ ಇವರೇ ಉಳಿಸಿರೋದು. ಇದ್ರು ಒಬ್ಬರು ಮಾತ್ರ ಕಳಿಸ್ಬೇಕು ಅಂತ ಹೋರಾಟ ಮಾಡ್ತಾನೆ ಇದೀನಿ. ಒಟ್ಟಲ್ಲಿ ಕಳಿಸ್ತೀನಿ ಈ ರೀಸೆಂಟ್ಲಿ ಇನ್ನೊಂದು 1 ವೀಕು ಅಯ್ಯೋ 2 ವೀಕಲ್ಲಿ ಅಯ್ಯೋ ಕಳಿಸ್ಬಿಡ್ತೀನಿ. ಯಾಕೆಂದ್ರೆ ಹೋಗ್ಬೇಕು ಅಂತ ಪಾಪ ಇವ್ರು 1-2 ಸಲ ಆಸೆ ಪಟ್ಟಿದ್ರು, ಅದು ಬೇರೆ ಪ್ರಶ್ನೆ. ಅವಾಗ ನಾನೇ ಉಳಿಸ್ಕ ತಪ್ಪು ಮಾಡಿದೆ. ಮಧ್ಯಾಹ್ನ 1:55. ಮನೆಯ ಸದಸ್ಯರು ಈ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸಲು ಈಗ ಬಿಗ್ ಬಾಸ್ ಒಂದು ಚಟುವಟಿಕೆಯನ್ನು ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಸದಸ್ಯರು ತಲಾ 2 ಸದಸ್ಯರಿರುವ 4 ಜೋಡಿಗಳಾಗಬೇಕು. ಪ್ರತಿ ಜೋಡಿಯ 2 ಸದಸ್ಯರು ಸಾಲಿನಲ್ಲಿ ಎದುರು ಬದುರಾಗಿ ನಿಂತು ರಂಧ್ರಗಳಿರುವ ಒಂದೊಂದು ಹಲಗೆಯನ್ನು ಹಿಡಿದುಕೊಳ್ಳಬೇಕು. ಚಟುವಟಿಕೆ ಆರಂಭವಾದಾಗ ಮನೆಯ ಕ್ಯಾಪ್ಟನ್ ಗಿಲ್ಲಿ ಮೊದಲ ಸ್ಥಾನದಲ್ಲಿರುವ ಜೋಡಿ ಸದಸ್ಯರು ಹಿಡಿದಿರುವ ಹಲಗೆಗೆ ಒಂದು ಚೆಂಡನ್ನು ಎಸೆಯಬೇಕು. ಜೋಡಿ ಸದಸ್ಯರು ಆ ಚೆಂಡು ರಂಧ್ರದಿಂದ ಕೆಳಗೆ ಬೀಳದಂತೆ ಹಲಗೆಯನ್ನು ಸಂಭಾಳಿಸುತ್ತಾ ಚೆಂಡನ್ನು ಪಕ್ಕದ ಜೋಡಿಯ ಹಲಗೆಗೆ ವರ್ಗಾಯಿಸಬೇಕು. ಚೆಂಡನ್ನು ಪಡೆದ 2ನೇ ಜೋಡಿ ನಿಯಮಾನುಸಾರವಾಗಿ ಆ ಚೆಂಡನ್ನು ಮುಂದಿನ ಜೋಡಿಯ ಹಲಗೆಗೆ ವರ್ಗಾಯಿಸಬೇಕು. ಹೀಗೆ ಚೆಂಡನ್ನು ಮೊದಲ ಹಲಗೆಯಿಂದ ಪ್ರತಿ ಹಲಗೆಯ ಮೂಲಕ ಕೊನೆಯ ಹಲಗೆವರೆಗೂ ಸಾಗಿಸಿ ಅಂತಿಮವಾಗಿ ಬಾಕ್ಸ್ನಲ್ಲಿ ಸಂಗ್ರಹಿಸಬೇಕು. ಪ್ರತಿ ಬಾಕ್ಸ್ನಲ್ಲಿ 2 ಚೆಂಡುಗಳಂತೆ 5 ಬಾಕ್ಸ್ಗಳಲ್ಲಿ 10 ಚೆಂಡುಗಳನ್ನು ಸಂಗ್ರಹಿಸಬೇಕು. 2 ಚೆಂಡಿಗೆ 2 ಬಾಸ್ಕೆಟ್ಗಳಂತೆ ಸದಸ್ಯರು ಸಂಗ್ರಹಿಸುವ ಒಟ್ಟು ಚೆಂಡುಗಳ ಅನುಸಾರ ಮನೆಯ ವಾರದ ದಿನಸಿ ಸಾಮಗ್ರಿಗಳನ್ನು ಗಳಿಸುತ್ತದೆ. ಹಿಂಗೆ ಇಟ್ಕೊಂಡು ಬ್ಯಾಲೆನ್ಸ್ ಮಾಡ್ಬೇಕು. ನಾನು ಹೇಳೋದು ಕೇಳಿಸ್ಕೊ ಆಯ್ತಾ? ಮಧ್ಯಾಹ್ನ 2:15. ಅಷ್ಟೇ. ತಡಿ ತಡಿ ಏ ಅಲ್ಕ ರಘೋಣ ಹಾಂ ಸ್ವಲ್ಪ ಮೇಲಿಡು ರಕ್ಷಿತಾ. ಅದೇ ಅಲ್ಲಿ ತಡಿ 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 ಟಚ್ ಆಯ್ತಾ ಕೈಗೆ? ಇಲ್ಲ ಇಲ್ಲ ಟಚ್ ಆಗಿಲ್ಲ ಟಚ್ ಟಚ್ ಆಯ್ತಾ? ಟಚ್ ಆಗಿಲ್ಲ ಟಚ್ ಆಯ್ತಾ? ಟಚ್ ಆಗಿಲ್ವಣ್ಣ? ಸಾಕು ಬಿಡು ಮಂತೆ. ಟಚ್ ಆದ್ರೆ ಬಿಡು. ಟಚ್ ಆದ್ರೆ ಬಿಟ್ಬಿಡಿ, ಸುಮ್ನೆ ಕೈ ಬಿಟ್ಬಿಡು. ಆಯ್ತು, ಅವ್ರ ಕೈ ಟಚ್ ಆಯ್ತು. ಊರಾಯ್ತು. ತಡಿ 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 ಮೇಲೆತ್ತೋ ಹಾಂ ಮೇಲೆತ್ತೋ. ಒಂದು ನಿಮಿಷ ಮೇಲೆತ್ತೋ. ಬಂದಿದ್ದನು ಧನುಷ್ ತಡಿ ತಡಿ ಟಚ್ ಮಾಡಬೇಡಿ. ಮೆತ್ತಿಗ್ ಬಿಡಿ. ಬಾಡಿ ಸ್ಲೋ ಮಾಡಬೇಕು ಧನುಷ್. ನೀವು ಒಂದು ಸ್ವಲ್ಪ ಕಂಟ್ರೋಲ್ ಮಾಡೇ ಹಾಕಬೇಕು. ಓಕೆ. ಇಲ್ಲ ಅಂದ್ರೆ ಹೋಗ್ಬಿಡತ್ತೆ ಅವ್ರ ಹತ್ರ. ಇಲ್ಲೇ ಹಾಕೋದನ್ನು. ತಡಿ ಮೇಲೆತ್ತು. ತಡಿ ಸ್ಟೇಬಲ್ ಮೇಲೆತ್ತು. ಎತ್ತು. ಸೂಪರ್ ಧನು. ನೀನೇನು ಮಾಡ್ಬೇಡಿ. ಹಾಕಿ ಬಿಡಬೇಡಿ. ಕಾವ್ಯ ರಕ್ಷಿತಾ ಸ್ಟೇಬಲ್. ಮೆತ್ತಿಗೆ ಏನು ಮಾಡ್ಬೇಡ. ನೀನು ಏನು ಮಾಡ್ಬೇಡ. ಹಾಕು. ಇಲ್ಲ ಅವರೆಲ್ಲ ಇಲ್ಲ ಬಿಡು. ಅದೇ ಇದೇನೆ ಟಚ್ ಆಯ್ತು. ಅದಕ್ಕಷ್ಟ ಅನ್ಸದ್ ಇವಾಗ. ಕಾರ್ನರ್ ಅಲ್ಲಿ ಹೋಗ್ಬೇಕು. ಎತ್ತು. ಹೀಗೇನೆ ಇರ್ಲಿ. ನೀನೇನ್ ಮಾಡ್ಬೇಡ. ಸೂಪರ್. ಈ ಕಡೆ ತಗೋ. ಇರು ಸ್ಲೋ. ಇರು. ರೆಡಿ ಮಾಡ್ಕೋ. ನಿನ್ ಕಡೆ ತಗೋ ಬಾಲ್ನ. ಬಗ್ಸಿ ಇವಾಗ ನಿನ್ ಕಡೆ. ಹಂಗೆ ಸ್ಲೋ ಆಗಿ ಬಿಡು. ಅವ್ರ ಮೇಲೆ ಸ್ಲೋ ಆಗಿ ಬಿಡ್ಬೇಕು. ಸ್ಲೋ ಆಗಿ ಬಿಡು. ಎಸ್ ಎಲ್ಲ ಸತ್ತ ಈ ವಾರ. ಮೊಟ್ಟೆ ಇಲ್ಲ. ಫಸ್ಟ್ ಆಫ್ ಆಲ್ ಚಪಾತಿ ಇಷ್ಟೇ ಇಲ್ಲ. ಸುಮ್ಮನೆ ಹಿಡ್ಕೊಳ್ರಿ. ನೋಡ್ ನಿನ್ ಕಡೆ ಅಷ್ಟೊಂದು ಬೆಂಡ್ ಮಾಡ್ಬೇಡ. ನೋಡ್ ಜಾಸ್ತಿ ಬೆಂಡ್ ಮಾಡ. ಜಾಸ್ತಿ ಬೆಂಡ್. ಲೈಟ್ ಆಗಿ ಬೆಂಡ್ ಮಾಡು. ಅವಳು
ಪುಷ್ ಅದು 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 ಮ್ಯಾಮ್ 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 ಬ್ಯಾಲೆನ್ಸ್ ಈಗ ಆಗುತ್ತೆ ಸೂಪರ್ ಇವಾಗ ಆಗುತ್ತೆ ಇವಾಗ ಜಾಸ್ತಿ ಪುಷ್ ಮಾಡಬೇಡ ಅಷ್ಟೇ ಕೊಟ್ಬಿಡಿ ಸಾಕು. ಓಕೆ ಇತ್ತು ವೇಟ್ ಅದೇ ಕ್ರಾಸ್ ಬರ್ಲಿ 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 ಇರೋ ಸ್ಲೋ ಕೊಡ್ತೀನಿ ಸ್ಲೋ ಕೊಡ್ತೀನಿ ನೋಡು ಇಷ್ಟೇ ಬೆಂಡ್ ಮಾಡ್ಬೇಕಾಗಿರೋದು ನಾನು ಬೆಂಡ್ ಮಾಡ್ತೀನಿ ನೋಡು ಅಷ್ಟೇ ನೋಡಿ ಇಷ್ಟೇ ಬೆಂಡ್ ಮಾಡ್ಬೇಕಾಗಿರೋದು ನೀವು ಅಷ್ಟೇ ಅಷ್ಟೇ ಎಲ್ಲ ಲೈಟ್ ಬೆಂಡ್ ಜಾಸ್ತಿ ಬೇಡ ಹೋಗುತ್ತೆ ವೆಯ್ಟ್ ಮಾಡಿ ಅಲ್ಲಿ ಹೋಗಿ ಮತ್ತೆ ಅಲ್ಲಿ ಹೋಗಿ ಅಷ್ಟೇ ಹೋಗುತ್ತೆ ಜಾಸ್ತಿ ಆಯ್ತು ಬೆಂಡ್ ಸ್ಲೋ ಸ್ಲೋ ಮ್ಯಾಮ್ 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 ರೈಸ್ ಏನಾರ ತಗೋ ರೈಸ್ ಯಾರು ಮಾತಾಡ್ಬೇಡಿ. ರೈಸ್ ಲಾಸ್ಟ್ ಟೈಮ್ ಯೂಸ್ ಮಾಡಿಲ್ವಲ್ಲ ರಘು ಸರ್ ಅವನ ಇಚ್ಛೆಯ ರೈಸ್ ಲಾಸ್ಟ್ ಟೈಮ್ ಯೂಸ್ ಮಾಡಿಲ್ವಲ್ಲ ಅವನ ಇಚ್ಛೆ ಬಿಟ್ಬಿಡಿ ಬೇಡ ಬಿಟ್ಬಿಡಿ ಬೇಗ ಬಾ ಮೀನ್ ಯಾವ್ದು ಆಲೂಗೆಡ್ಡೆ ಎಲ್ಲ ಹಾಕು. ಧ್ರುವನ್ ಮಾತಾಡಂಗಿಲ್ಲ ಹೇಳಕ್ಕಿಲ್ಲ ಓ ಶಿಟ್ ಎರಡೇ ಬಾಸ್ಕೆಟ್ ಮೊಟ್ಟೆ ಲಾಸ್ಟ್ ಟೈಮ್ ಇತ್ತಲ್ಲ ಸರ್ ರೈಸು ಅಲ್ಲ ಆಯ್ತಲ್ಲ ಗೋಧಿ ಹಿಟ್ಟು. ಗೋಧಿ ಹಿಟ್ಟು ರೈಸ್ ಇದ್ದೆ ಬಿಡು ನಾನು ಹೇಳ್ತಾರದು ಗೋಧಿ ಹಿಟ್ಟು ರೈಸ್ ಎರಡೂ ಇತ್ತಲ್ಲ ಲಾಸ್ಟ್ ವೀಕ್ದು ಕರೆಕ್ಟ್ ಮಧ್ಯಾಹ್ನ 2:45. ಇದು ಬಿಗ್ ಬಾಸ್ ಮನೆಯ ಕ್ಯಾಪ್ಟನ್ ಗಿಲ್ಲಿ ಈಗ ಗಳಿಸಿರುವ ದಿನಸಿ ಹಾಗೂ ಈಗಾಗಲೇ ಮನೆಯಲ್ಲಿ ಉಳಿದಿರುವ ದಿನಸಿಯನ್ನು ಸೇರಿಸಿ ಈ ವಾರ ನಡೆಸಲು ನಿಮಗೆ ಸಾಧ್ಯವೇ? ಹೋದ ವಾರದ್ದು ಸ್ವಲ್ಪ ಮಿಕ್ಕೈತೆ ಬಿಗ್ ಬಾಸ್. ಅದೇ ಅಗತ್ಯ ವಸ್ತು ಅಂದ್ರೆ ಮೊಟ್ಟೆ ಸೊಪ್ಪು ಇವೆಲ್ಲ ಇಲ್ವಲ್ಲ ಬಿಗ್ ಬಾಸ್, ಸ್ವಲ್ಪ ಕಷ್ಟ ಆಯ್ತದೆ ಬಿಗ್ ಬಾಸ್. ಇನ್ನೊಂದು ಅವಕಾಶ ಕೊಟ್ಟರೆ ಮಾಡ್ತೀವಿ. ಆಗಲಿ, ಈಗ ಅಗತ್ಯವಿರುವ ದಿನಸಿ ಸಾಮಗ್ರಿಗಳನ್ನು ಮನೆ ಪಡೆಯಲು ಬಿಗ್ ಬಾಸ್ ಮತ್ತೊಂದು ಅವಕಾಶ ನೀಡುತ್ತಿದ್ದಾರೆ. ಪ್ರತಿ ಬಾಕ್ಸ್ನಲ್ಲಿ 2 ಚೆಂಡುಗಳನ್ನು ಹಾಕಿ 2 ಚೆಂಡಿಗೆ 2 ಬ್ಯಾಸ್ಕೆಟ್ನಂತೆ 4 ಬ್ಯಾಸ್ಕೆಟ್ ದಿನಸಿಯನ್ನು ನೀವು ಗಳಿಸಬಹುದು. ಮಧ್ಯಾಹ್ನ 2:50. ಗಿಲ್ಲಿ ಮೆಲ್ಲಿಗೆ ಅವ್ರ ಕೆಳಗಡೆ ಇದ್ರೆ ನೀನು ಸ್ವಲ್ಪ ಕೆಳಗಡೆ ಆಲ್ ದ ಬೆಸ್ಟ್ ಗೈಸ್. ಕೆಳಗಡೆ ಹೋಗು. ಓಕೆ ಏನು ಮಾಡ್ಬೇಡ. ಲವ್ಲಿ ಲವ್ಲಿ ಕೈಗೆ ತಾಗೋದು ಪರವಾಗಿಲ್ಲ. ನಿಧಾನ ನಿಧಾನ ಸ್ಲೋ ಆಗ್ಬಿಡು ಮೇಲ್ ಬನ್ನಿ ಸ್ವಲ್ಪ ಮೇಲ್ ಬನ್ನಿ ವೇಟ್ ವೇಟ್ ಸ್ಲೋ ಆಗ್ಬಿಡು ಸ್ಲೋ ಜಾಸ್ತಿ ಬೆಂಡ್ ಆಯ್ತು ಇವಾಗೂನು. ಕಾವ್ ತುಂಬಾ ಕೆಳಗೆ ಹೋಗ್ಬೇಡ. ಮೂವ್ಮೆಂಟ್ ಜಾಸ್ತಿ ಬೌನ್ಸ್ ಬೇಡ ತಡಿ ಹಾಕ್ಲಾ? ಯೆಸ್ ಮ್ಯಾಮ್ ಈ ಕಡೆ ನೋಡ್ಕೊಳ್ಳಿ. ಬರ್ತೀನಿ ಹಾಗೆ. ಓಕೆನಾ? ಓಕೆ ಬರ್ಲಿ ಮ್ಯಾಮ್ ಮ್ಯಾಮ್ ಹಾಕೋ ನನಗೆ ಅದು ಅಭ್ಯಾಸ ಹಾಕ್ಬಿಟ್ಟು ಹೋಗೋದಲ್ವಲ್ಲ. ಇಲ್ಲ ಎರಡು ಸೂಪರ್ ಫಾಸ್ಟ್ ಹೈ ಫೈ. ಇನ್ನೊಂದು ಓ ಎಷ್ಟು ಭಾರ ಇದೆ ಕಣೋ. ಈಗ ಹೋಲ್ಸ್ ಕಮ್ಮಿ ಇದೆ ಬಂದ್ರೆ ಇದೆ ಅದಕ್ಕೆ. ರೂಪಾ ಗಿಲ್ಲಿ ಬೇಗ ಓಡು ಬಾರೋ ಬೇಗ ಬಾರೋ. ಆರು ಬಂದ್ಬಿಡ್ನಾ? ಗಿಲ್ಲಿ ಓಡ್ತಿರೋದನ್ನ ನೋಡಕ್ಕೆ ಎಷ್ಟು ಖುಷಿ ಆಗ್ತಿದೆ ನನಗೆ. ಹೌದು ಯೆಸ್ ಸೀರಿಯಸ್ ನಿಜವಾಗ್ಲೂ ಹೊಡ್ಕೊತೀನಿ ಯಾಕೆ ಲೈಟ್ ಆಗಿ ತಗೊಳ್ತಾ ಇದ್ದೀರಾ? ರಕ್ಷಿತಾ ಪ್ಲೀಸ್ ಆಡು. ಬ್ಯಾಲೆನ್ಸ್ ಮಾಡಿ ಗುಡ್ ಸೆಂಟ್ರಿಗೆ ಬರ್ರಿ. ಸೂಪರ್ ಆರಾಮ್ ಇಲ್ಲ ಇನ್ನೊಂದು ಇನ್ನು ಒಂದು ಗೈಸ್ ಬೇಗ ಫೋಕಸ್ ಮಾಡು ರಕ್ಷಿತಾ. ಜಾಸ್ತಿ ಅಲ್ಲಾಡ್ಸ್ಬೇಡಿ. ಬಂದು ಜಾಸ್ತಿ ಸ್ಲ್ಯಾಂಟ್ ಮಾಡಿ. ಆಯ್ತು 4 ಆಯ್ತು 4 ಬೆಜರ್ ಹೊಡೆದಿಲ್ಲ. ಬೇಗ ಇಡು ಏನು ಹೇಳ್ಬಾರ್ದು. ತಲೆ ಇದು ಎತ್ತಿದ್ರು ಈರುಳ್ಳಿ ಬೇಕಿತ್ತಲ್ಲ ಹಂಗಲ್ಲ ಹಿಂಗೆ ಅಷ್ಟೇ ಕಂಬಿಡು. ಅಷ್ಟೇ ಇರೋದು. ಇಲ್ವೇ ಇಲ್ಲ
ಓ ಅವರ ಬಜಾರ್ ಮುಂಚೆನೆ ನಾವು ಆಡಿದೀವಿ. ಮಧ್ಯಾಹ್ನ 3:45. ಬಾಗಿಲ ಹತ್ರ ಕೊಯ್ತೀನಿ ನಾನು. ಏಪ್ರಿಲ್ ಫೂಲ್, ನೀನ್ ಎಷ್ಟು ಜನ ಬೇಕು ಅಷ್ಟು ಜನ ಕಳಿಸ್ಬೋದು ಅಂತ ಒಂದು ಆಪ್ಷನ್ ಕೊಡಬೇಕು. ನೀನು ಎಲ್ಲರೂ ಕಳಿಸ್ತೀಯ? ಎಲ್ರೂ ಕಳ್ಸಲ್ಲ. ಲೈಕ್ ಕಾಂಪಿಟೇಷನ್. ಯಾರು ಒಬ್ರು ಇರಿಸ್ಕೊತೀನಿ, ಒಬ್ರು ಇರಿಸ್ಕೊತೀನಿ. ಕಾಂಪಿಟೇಷನ್ ಇಷ್ಟ ತಾನೆ, ಎಲ್ಲರ ಜೊತೆನೂ ಗುದ್ದಾಡು. ಒಬ್ರು ನೀವು ಇಸ್ಕೊಳ್ಳಿ, ಯಾಕೆ ಇಸ್ಕೊತಿ? ಎಲ್ಲರ ಜೊತೆನೂ ಗುದ್ದಾಡು. ಯಾಕೆ ಹಾರ್ಡ್ ವರ್ಕ್ ಮಾಡೋದು, ಸ್ಮಾರ್ಟ್ ವರ್ಕ್ ಮಾಡೋದು? ಅದೇ ತಾರೆ ಅಂದ್ರೆ ಎಲ್ರು ಸೇರ್ಕ ಒಬ್ಬನ್ ಕಳ್ಸೋದು ಸ್ಮಾರ್ಟ್ ವರ್ಕಾ? ಆ ಥರ ಆಪ್ಷನ್ ಒಬ್ಬರದೇ ಕೊಟ್ಟಾಗ ಅದೇ ಸ್ಮಾರ್ಟ್ ವರ್ಕ್ ಅಲ್ವಾ? ಕಾನ್ಫಿಡೆನ್ಸ್ ಇದೆ ಗಿಲ್ಲಿಗೆ ಓವರ್ ಕಾನ್ಫಿಡೆನ್ಸ್ ಸ್ಕಿಲ್ಸ್ ಅಂತ ಹೇಳ್ತಾರೆ. ಓವರ್ ಕಾನ್ಫಿಡೆನ್ಸ್ ಸ್ಕಿಲ್ಸ್ ಅಂತ ಅವನಿಗೆ ಏನಾಗಿದೆ, ಎಲ್ಲರೂ ಬಂದು ಗಿಲ್ಲಿ 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 ಅಂತ ಇದಾರಲ್ಲ, ಆಮೇಲೆ ಹೊರಗಡೆಯಿಂದ ಗೆಸ್ಟ್ ಬಂದು ಆಮೇಲೆ ಇದೆಲ್ಲ ಕಾಮಿಡಿ, ಆ ಕಾಮಿಡಿನ ಅದು ಹೇಳ್ತಿದಾರಲ್ಲ, ಅಷ್ಟು ಸಾಕು ಅಂದ್ಬಿಟ್ಟಿದೆ. ಸಾಕು ಅಂತ ಅಂದರೆ ಅದು ಅವ್ನಿಗೆ ಏನಾಗಿದೆ, ಫುಲ್ ಅವನೇ ಈ ಸರ್ತಿ ಟ್ರೋಫಿ ಅವನದೇ ಅಂತ. ಹಾಗಾಗಿ ಯಾರೇ ಮಾತಾಡಿದ್ರೆ ಸುಮ್ ಕೂರಣ, ಸುಮ್ ಕೂರಮ್ಮ, ಇವನೇ ಬರೋದು. ಅದಕ್ಕೆ ಇದು ಬಹಳ ಸ್ಟಡಿ ಬೇಕು ಮ್ಯಾಮ್ ಇದನ್ನ, ಈ ಗೇಮ್ ಪ್ರತಿಯೊಂದು. ಸೊ ಹಾಗಾಗಿ ಏನು ಮಾಡಬೇಕು ಅಂತ, ಒಂದೊಂದು ಸರ್ತಿ ಅವರ ಸ್ಟ್ರೆಂತೇ ಅವರಿಗೆ ಎನಿಮಿ ಆಗುತ್ತೆ, ಕೆಲವು ಸರ್ತಿ ಅವರ ಒಳ್ಳೆತನನೇ ಅವ್ರಿಗೆ ಶತ್ರು ಅಂತಾರೆ, ಗೊತ್ತಾ? ಹಾಗೇನೆ ಕೆಲವ್ರಿಗೆ ಅವ್ರಿಗೇನು ಸ್ಟ್ರೆಂತ್ ಇರುತ್ತೆ ಅದೇ ಇದಾಗುತ್ತೆ. ಸಂಜೆ 4:45. ಅಶ್ವಸೂರ್ಯ ರಿಯಾಲಿಟೀಸ್ ನಿಮ್ಮ ಸುರಕ್ಷಿತ ಭವಿಷ್ಯಕ್ಕಾಗಿ ಕಾಳಜಿ ಹಾಗೂ ದೂರದೃಷ್ಟಿಯಿಂದ ನಿರ್ಮಿತವಾದ ಯೋಜನೆಗಳನ್ನು ಒದಗಿಸುತ್ತದೆ. ನೀವು ಸರಿಯಾದ ಕಡೆಯಲ್ಲಿ ಹೂಡಿಕೆ ಮಾಡಿದರೆ ನಿಮ್ಮ ಹೂಡಿಕೆಯೇ ಒಂದು ಖಜಾನೆಯಾಗುತ್ತದೆ. ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ ಮನೆಯ ಸದಸ್ಯರಿಗೆ ಈಗ ಬಿಗ್ ಬಾಸ್ ಒಂದು ಚಟುವಟಿಕೆ ನೀಡುತ್ತಿದ್ದಾರೆ. ಇದರ ಅನುಸಾರ ಮನೆಯ ಸದಸ್ಯರನ್ನು 2 ತಂಡಗಳಾಗಿ ವಿಂಗಡಿಸಲಾಗಿದೆ. ಚಟುವಟಿಕೆ ಆರಂಭವಾದಾಗ 2 ತಂಡಗಳ ಸದಸ್ಯರು ತಮಗೆ ಮೀಸಲಿರುವ ಮಣ್ಣಿನ ತೊಟ್ಟಿಯಲ್ಲಿ ಕೆಂಪು ಹಾಗೂ ಬಿಳಿ ಬಣ್ಣದ ಕಾಯಿನ್ಗಳ ಪೈಕಿ ಕೆಂಪು ಬಣ್ಣದ ಕಾಯಿನ್ಗಳನ್ನು ಹುಡುಕಿ ಸಂಗ್ರಹಿಸಬೇಕು. ಈ ಚಟುವಟಿಕೆಗೆ 5 ನಿಮಿಷಗಳ ಕಾಲಾವಕಾಶ ನೀಡಲಾಗುತ್ತದೆ. ಚಟುವಟಿಕೆ ಮುಗಿದಾಗ 2 ತಂಡಗಳ ಪೈಕಿ ಅತಿ ಹೆಚ್ಚು ಕೆಂಪು ಬಣ್ಣದ ಕಾಯಿನ್ಗಳನ್ನು ಸಂಗ್ರಹಿಸಿರುವ ತಂಡ ಈ ಚಟುವಟಿಕೆಯನ್ನು ಗೆಲ್ಲುತ್ತದೆ. ಚಟುವಟಿಕೆಯನ್ನು ಗೆದ್ದ ತಂಡಕ್ಕೆ ಹಾಗೂ ಚಟುವಟಿಕೆಯ ಉಸ್ತುವಾರಿ ವಹಿಸುವ ಸದಸ್ಯರಿಗೆ ಅಶ್ವಸೂರ್ಯ ರಿಯಾಲಿಟೀಸ್ ವತಿಯಿಂದ ಉಡುಗೊರೆಯನ್ನು ನೀಡಲಾಗುತ್ತದೆ. ಸಂಜೆ 4:55. ರೆಡ್ ಅಲ್ವಾ? ಇಟ್ಕೊಂಡಿದ್ರು ಧ್ರುವಂತ ತಗೊಳ್ಳಿ, ಇಲ್ಲಿ ತಗೊಳ್ಳಿ. ಕಾಯಿನ್ಸ್ ರೆಡಿ ಆಯ್ತ್ರೆ ರಕ್ಷಿತ್ ಅಂತ ಹೇಳಿ. ಹೋಗ್ತೀಯಾ? ಹಾ ಹೋಗ್ತೀನಿ. ಕೊಡಿ 3 6 ತಗೋ ರಕ್ಷಿತ, ಇಲ್ಲಿ ಕೊಡೋ. ಧ್ರುವಂತ ತಗೊಳ್ಳಿ, ಕೊಡು ಸ್ಪಂದು. ಧ್ರುವಂತ ಇಲ್ಲಿದೆ, ಎಲ್ಲೊಂದು ತಗೊಳ್ಳಿ. ರೆಡ್ಡು ಇಲ್ಲಿ ರಕ್ಷಿತ, ತಗೋ, ಹೋಗು ಬೇಗ ಹೋಗು. ಅಲ್ಲೇ ಎತ್ತಿದನು. ತಗೊಂಡು ಹುಡುಕಿದ್ದೀರಾ? ಎಲ್ಲ ಹುಡುಕಿದೀನಿ. ಆಯ್ತು ನಮ್ದಂತೂ ಫುಲ್ ಮುಗಿಸ್ಬಿಟ್ಟಿದ್ವಿ ಅನ್ಸುತ್ತೆ ನಾವು.
27, 23, 24, 25, 26. 56, 57, 58, 59, 60, 61, 62, 63. ಬಿಗ್ ಬಾಸ್ ಟೀಮ್ ಬ್ಲ್ಯಾಕ್ ತಂಡ 73 ಕಾಯಿನ್ನ ತಂದಾಕವ್ರೆ. ಟೀಮ್ ರೆಡ್ ತಂಡ 63 ಕಾಯಿನ್ನ ತಂದಾಕವ್ರೆ. ಟೀಮ್ ಬ್ಲ್ಯಾಕ್ ತಂಡ ವಿನ್ ಆಗಿದೆ. ಎಲ್ಲಿದೆ ಬರ್ರಿ. ಇನ್ನೊಂದ್ಸತಿ ಹೋಗೋಣ. Ashwasooria Real Estate, thank you so much. ವೆಲ್ಕಮ್. ಥ್ಯಾಂಕ್ ಯು. ಸಂಜೆ 6:40. ಮನೆಯ ಕ್ಯಾಪ್ಟನ್ ಗಿಲ್ಲಿ, ಬಿಗ್ ಬಾಸ್ ಈ ನಾಮಿನೇಷನ್ನ ತಾಕತ್ತನ್ನು ಒಬ್ಬ ಸದಸ್ಯರಿಂದ ನೀವು ಕಸ್ಕೊಳ್ಬೇಕು. ನೀವು ಸೂಚಿಸುವ ಆ ಒಬ್ಬ ಸದಸ್ಯ ಈ ವಾರ ನಾಮಿನೇಟ್ ಮಾಡುವ ಹಕ್ಕನ್ನು ಕಳೆದುಕೊಳ್ತಾರೆ. ನಿಮ್ಮ ಆಯ್ಕೆಯನ್ನು ಸೂಕ್ತ ಕಾರಣಗಳೊಂದಿಗೆ ಈ ಕೂಡಲೇ ಘೋಷಿಸಿ. ನನ್ನ ಆಯ್ಕೆ ಅಶ್ವಿನಿ ಮೇಡಮ್ ಬಿಗ್ ಬಾಸ್. ಯಾಕೆ ಅಂದರೆ ನಾನು ಕ್ಯಾಪ್ಟನ್ ಆದಾಗ ಹೇಳಿದ ಕೆಲಸ ಅಂದರೆ ಅವರು ಫಸ್ಟು ಒಂದು ಕೆಲಸನ ಮಾಡ್ತೀನಿ ಅಂತ ಒಪ್ಕೊಂಡಿರ್ತಾರೆ. ತಿರುಗಿ ಹೇಳಿದ್ರೆ ಮಾಡ್ತೀನಿ ಅಂದ್ಬಿಟ್ಟು ಆಮೇಲೆ ಮಾಡ್ತೀನಿ ಅಂತ ಪೋಸ್ಟ್ಪೋನ್ ಮಾಡ್ತಾರೆ. ಆಮೇಲೆ ಏನೋ ಒಂದು ಮಾತಾಡಿರ್ತೀನಿ, ಅದು ಇನ್ನೇನೋ ತಿರುಗಿಸಿ ಯಾರಾದರೂ ಅಟ್ಲೀಸ್ಟು ಜೊತೆಲಿರೋರು ಆದ್ರೆ ಅವ್ರನ್ನಾದ್ರೆ ಕೇಳ್ಬಿಟ್ಟು ಹೇಳ್ಬೋದು, ಈಗ ಹೇಳು ಸತ್ಯನ ಸುಳ್ಳ ಅಂತ ಅವ್ರಾರು ಇರ್ತಾರೆ. ಬಟ್ಟು ನಾವಿಬ್ಬರೇ ಏನಾದ್ರು ಜಗಳ ಆಡಿ ಸಿಗಾಕಬಿಟ್ರೆ ಅದನ್ನ ಹೆಂಗೆ ತಿರುಗಿಸ್ಬೇಕು, ಹೆಂಗೆ ಉರುಗಿಸ್ಬೇಕು, ಹೆಂಗೆ ಮುರುಗಿಸ್ಬೇಕು ಎಲ್ಲ ತಿರುಗಿಸಿ ಅಂದರೆ ಆ ಕಾನ್ವರ್ಜೇಷನಲ್ಲಿ ತಪ್ಪು ಅವ್ರದ್ದೇ ಇದ್ರೂ ಅವ್ರು ಹೀರೋ ಆಗಬೇಕು ಅಷ್ಟೇ. ಆಪೋಸಿಟಲ್ಲಿ ವಿಲನ್ ಮಾಡಿಬಿಡ್ಬೇಕು. ಮಾತಾಡ್ತಾ ಆಮೇಲೆ ತುಂಬ ಸುಳ್ಳು ಹೇಳ್ತಾರೆ. ಆಮೇಲೆ ಇನ್ನೊಂದು ನಾನು ಈಗ ಜಸ್ಟು ಇವತ್ತೇ ಅಬ್ಸರ್ವ್ ಮಾಡೋದು, ನಾನು ಕ್ಯಾಪ್ಟನ್ ಈಗ ವೀಕೆಂಡಲ್ಲೂ ಚರ್ಚೆ ಆಗೈತೆ ಕ್ಯಾಪ್ಟನ್ ಅಂದ್ರೆ ಏನು, ಕ್ಯಾಪ್ಟನ್ ಪೋಸ್ಟ್ ಅಂದ್ರೆ ಏನು ಅಂತ. ಮೇಡಮ್ ನಿಮ್ಮದು ಕಿಚನ್ ಇದೆ ಅಂತ ಹೇಳ್ತಾ ಇದ್ದೀನಿ, ಮಾತಾಡ್ದಾನೆ ಅವ್ರ ಪಾಡ್ಗೆ ಅವ್ರು ಒಯ್ತಾನೆ ಅವರೇ, ಒಂದು ರಿಯಾಕ್ಟು ಮಾಡಿಲ್ಲ. ಆಮೇಲೆ ಪ್ರತಿಯೊಂದು ಮಾತಲ್ಲೂ ನನಗೆ ಯಾಕೋ ಇತ್ತೀಚೆಗೆ ಅಶ್ವಿನಿ ಮೇಡಮ್ದು ತುಂಬ ಶುಗರ್ ಕೋಟಿಂಗ್ ಮಾಡ್ತಾರೆ ಅಂತ ಅನ್ನಿಸ್ತಾ ಇದೆ ಬಿಗ್ ಬಾಸ್. ಅದಕ್ಕೋಸ್ಕರ ನಾನು ಅಶ್ವಿನಿ ಮೇಡಮ್ನ ನಾಮಿನೇಷನ್ನ ಕಸ್ಕೊತಾ ಇದ್ದೀನಿ ಬಿಗ್ ಬಾಸ್. ಅಶ್ವಿನಿ, ಎಸ್ ಬಿಗ್ ಬಾಸ್. ನೀವು ಮಾತಾಡ್ಬೋದು. ಮೂರ್ಖರ ಜೊತೆಯಲ್ಲಿ ಮಾತಾಡೋದಕ್ಕಿಂತ ಮೌನವೇ ಲೇಸು ಅಂತ ಹೇಳ್ಕೊಟ್ಟಿದ್ದಾರೆ. ಹಾಗಾಗಿ ನಾನು ನಿನ್ ಜೊತೆಲಿ ಮಾತಾಡಿ ನನ್ನ ವ್ಯಕ್ತಿತ್ವನ ನಾನು ಕೆಳಗಿಡೋದಕ್ಕೆ ಇಷ್ಟಪಡಲ್ಲ. ಒಂದು ಆಮೇಲೆ ಕ್ಯಾಪ್ಟನ್ಗೇನ್ 2 ಕೊಂಬಿರಲ್ಲ, ಕ್ಯಾಪ್ಟನ್ಗೇನ್ 2 ಕೊಂಬಿರಲ್ಲ. ಈ ಮನೆ ಜವಾಬ್ದಾರಿ ಏನಿದೆ, ಈ ಮನೆಯ ಜವಾಬ್ದಾರಿ ಮಾಡ್ಬೇಕು. ನಾನು ಇದೇ ನಿನಗ್ ರಾತ್ರಿ ನಾನೇ ಹೇಳ್ದೆ, ಬಂದ್ ನನ್ ಮುಂದೆ ಆಣೆ ಮಾಡು ಅಂತ. ನೀನ್ ಮಾಡ್ದ್ಯಾ? ನನಗೆ ಅವಶ್ಯಕತೆ ಇಲ್ಲ ನಿನ್ನ ಹತ್ರ ಸುಳ್ಳು ಹೇಳೋದಕ್ಕೆ. ಕೆಲಸ ಮಾಡೋದನ್ನ ಕಲಿ. ನಿನ್ನಂತವ್ರು ಕ್ಯಾಪ್ಟನ್ಗಳಾದ್ರೆ ಇದೇ ಆಗೋದು. ನಿನ್ನಂತವ್ರು ಕ್ಯಾಪ್ಟನ್ ಆದ್ರೆ ಇದೇ ಆಗೋದು. ಕ್ಯಾಪ್ಟನ್ ಆದ್ರೆ ಇದೇ ಆಗೋದು. ನನಗೆ ಹೇಳ್ತಿದ್ಯಾ? ಒಬ್ರು ಮನೆ ಕ್ಯಾಪ್ಟನ್ ಆದ್ರೆ ಒಬ್ರು ಹೇಳ್ಬಿಡ್ಲಿ ನಿಮ್ ಕೈಯಲ್ಲಿ ಕೆಲಸ ಮಾಡಿಸಿದ್ರು ಅಂತ. ಈ ಹಿಂದೆ ಕ್ಯಾಪ್ಟನ್ ಆದಾಗ ನೀನ್ ಏನೇನ್ ಮಾಡಿದ್ಯಾ ಅದನ್ನ ನೋಡು. ನಿನ್ನಷ್ಟು ಸೋಂಬೇರಿ ಇನ್ನೊಬ್ರಿಲ್ಲ ಮನೇಲಿ, ನಿನ್ನಷ್ಟು ಸುಳ್ಳು ಹೇಳೋನು ಇನ್ನೊಬ್ರಿಲ್ಲ ಮನೇಲಿ. ಕಾಲ್ ಮೇಲೆ ಕಾಲಲ್ಲಿ ಆಡ್ಸ್ಕೊಂಡು ಕೆಲಸ ಹೇಳೋದಲ್ಲ. ನೀನ್ ನನಗೆ ಹೇಳ್ತಿದ್ಯಾ? ನೀನ್ ನನಗೆ ಹೇಳ್ತಿದ್ಯಾ? ನೋಡಿದ ಈ ಸೋಂಬೇರಿನೇ ಕ್ಯಾಪ್ಟನ್ ಆಗಿರೋದು ನೀವು. ತುಂಬಾ ವರ್ಕ್ ಮಾಡಿ ಹಾರ್ಡ್ ವರ್ಕರ್ ಅಲ್ಲ ಮೇಡಮ್. ನೀವೇನಾದ್ರಿ ಮೇಡಮ್? ನನ್ನ ನಾಮಿನೇಟ್ ಮಾಡಬಾರ್ದು ಅಂತ ಕಿತ್ಕೊಂಡಿದ್ಯಲ್ಲ, ಉತ್ತರ ಕೊಡುತ್ತೀನಿ. ನೀನ್ ನನ್ನ ನಾಮಿನೇಷನ್ ಇಂದ ಅಷ್ಟೇ ಕಿತ್ಕೊಳ್ಳೋದಕ್ಕೆ ಸಾಧ್ಯ. ನೀನು ನಾಮಿನೇಷನ್ ಮಾಡೋದನ್ನ ಅಷ್ಟೇ ಕಿತ್ಕೊಳ್ಳೋದಕ್ಕೆ ಸಾಧ್ಯ. ಇನ್ನೇನು ನೀನ್ ಕಿತ್ಕೊಳಕ್ ಆಗಲ್ಲ. ಬಂದ್ ಕೂತ್ಕೋ. ನಿಮ್ಗೂ ಅಧಿಕಾರ ಬಂದ್ರೆ ನಾಮಿನೇಷನ್ ಮಾಡೋಕೆ ಅಷ್ಟೇ ಸಾಧ್ಯ. ನೀವೇನ್ ದಬಾಕಿದ್ಯಾ? ನೀನೇನ್ ದಬಾಕಿದ್ಯಾ? 14ನೇ ವಾರದಲ್ಲಿ ನಾನು ಏನ್ ದಬಾಕಿದ್ದೀನಿ ಗೊತ್ತಿದೆ ನನಗೆ. ಅವೆಲ್ಲ ಗೊತ್ತಿಲ್ಲ. ನೀವೇನ್ ದಬಾಕಿದ್ರೆ ಹೇಳಿ ಅಷ್ಟೇ. ಸಿಂಪಲ್. ನಾನು ಹೇಳಿದ್ದೀನಿ, ಈಗ ನಾನು ಆನ್ಸರ್ ಮಾಡಿದೆ. ಇವತ್ತಿಂದ ನೋಡ್ತೀಯಾ, ಈ ಕ್ಷಣದಿಂದ ನೋಡ್ತೀಯಾ. ತೋರಿಸ್ತೀನಿ, ದಬಾಕ್ತೀನಿ. ಇಷ್ಟು ದಿನ ನಾನು ಏನ್ ದಬಾಕಿರೋದಕ್ಕೆ ಕಣ ಇಲ್ಲಿ ತನಕ ಬಂದಿರೋದು. ಬ್ಯಾಸ್ಕೆಟ್ ಇಂದ ಬಾಲ್ ತೆಗೆದು ಹಾಕ್ಬಿಟ್ಟು ಕ್ಯಾಪ್ಟನ್ ಅದೊಂದು ಬಂದ್ ಕೂತ್ಕೋ. ಇವತ್ ನನ್ನನ್ನ ನಾಮಿನೇಷನ್ ಪವರ್ ನ ನೀನ್ ಕಿತ್ಕೊಂಡಿದ್ಯಾ ಅಂದ್ರೆ ನಿನ್ನ ಅಧಿಕಾರ ಅಲ್ಲ, ನಿನಗಿರುವಂತ ದುರಹಂಕಾರ. ಕಡಿಮೆ ಮಾಡ್ಕೊಳ್ತಿದ್ದೀರಲ್ವಾ? ಹಲೋ, ಕ್ಯಾಪ್ಟನ್ ಅಧಿಕಾರ ಇರೋದಕ್ಕೆ ನಿಮ್ಮನ್ನ ಅಧಿಕಾರ ಕಿತ್ಕೊಂಡಿರೋದೇ ಅದೇ ಪವರ್. ಹ್ಞೂ ಕಣ. ಹೌದು, ಎಸ್ ಹೌದು.
ಹೌದು ಇನ್ನೇನಾರು ಹೇಳದಿದ್ಯಾ? ಹೌದು ನೀನ್ ಹೇಳು ಸರಿ ಹೇಳ್ತೀನಿ. ಲಾಸ್ಟ್ ಕೇಳ್ತಿದ್ದೀನಿ, ಏನ್ ನೀನ್ ಹೇಳು. ದಬಾಕಿದ್ದೀರಾ ನೀವು? ಆ? ಏನ್ ದಬಾಕಿದ್ದೀರಾ? ಎಲ್ಲ ದಬಾಕಿದೀನಿ, ಅದಕ್ಕೆ ಬಂದಿರೋದು ಏನ್ ದಬಾಕಿದ್ದೀರಾ? 14ನೇ ವಾರಕ್ಕೆ. ನೀನೇನ್ ಹೇಳಿ. ದಬಾಕಿದ್ಯಾ? ಟೆಂಟೆಡೆ. ಅಯ್ಯೋ ನೀನ್ ಬಾ ಬಂದ್ ಟೆಂಟೆಡೆ. ಕೂತ್ಕೋ. ಈಗ ದಬಾಕ್ದಲ್ಲಪ್ಪ ಸಾಕು. ನಿಮ್ಮನ್ನೇ ದಬಾಕಿರೋದೆಲ್ಲ ದಬಾಕ್ಬಿಟ್ಟೆ. ಕಣ್ಣಾರೆ ನೋಡ್ತಾ ನಿಮ್ಮನ್ನೇ ಇದೀವಿ. ದಬಾಕ್ಬಿಟ್ಟೆ. ಹೂ ಕಣ, ತುಂಬಾ ಇನ್ನೊಂದ್ಸರಿ ಕೇಳ್ತೀನಿ, ನೀವೇನ್ ದಬಾಕಿದ್ದೀರಾ? ಕರೆಕ್ಟ್ ಆಗಿ ಹೇಳ್ದೆ. 14 ವರ್ಷದಿಂದ ಏನ್ ದಬಾಕಿದ್ದೀರಾ? ಸಖತ್ತಾಗಿ ದಬಾಕ್ತಾ ಇದೀನಿ. ಇನ್ನು ಮುಂದೆ ನಿನ್ನ ದಬಾಕದೆ ನನ್ ಕೆಲ್ಸ. ಇದು ವ್ಯಕ್ತಿತ್ವದ ಆಟ, ದುರ್ಹಾಂಕಾರದ ಆಟ ಅಲ್ಲ. ನಿನಗೆ ಅಧಿಕಾರ ಬಂದ ಮೇಲೆ ನಿನ್ನ ಮದ, ನಿನ್ನ ದುರ್ಹಾಂಕಾರ, ನಿನ್ನ ನಾಲಿಗೆ, ನಿನ್ನ ಬಾಯಿ ಎಲ್ಲವೂ ನಿನಗೆ ಉತ್ತರ ಕೊಡುತ್ತೆ. ಮೇಡಮ್ ಏನ್ ಕ್ಯಾಪ್ಟನ್ಸಿ ಪವರ್ ಹೋಗ್ಬಿಡ್ತಲ್ಲ ಮೇಡಮ್. ನನ್ನ 2.0 ತರ ಇರಕ್ ಬಿಡುಗಿಲ್ಲಿ. ಯಾಕೆ ಇಲ್ಲಿ ನಂಗೆ ಪ್ರಚೋದನೆ ಮಾಡ್ತಿದ್ಯಾ? ನೋಡಿ, question ಗೆ answer ಏ ಮಾಡ್ತಾ ಇಲ್ಲ. ನನಗೆ ಕೀ ಕೊಡ್ತಿದ್ಯಾ? ಯಾಕೆ ಗಿಲ್ಲಿ? ಓಕೆ, ನೀವು ಇನ್ನೂ ಎಚ್ಚೆತ್ಕೊಳ್ಳಿ ಅಂತ. ನಾಮಿನೇಷನ್. ಓ ವಾವ್, ಹಂಗಾರೆ ನಿನಗಿಂತ ನೀವೇ ಮೊದಲು ಹೇಳಿದ್ರಲ್ಲ, ನಾನು ನಿಮ್ಮಿಂದ ತಗೊಂಡೋಗ್ಲಿ ಎಚ್ಚೆತ್ಕೊಂಡೆ ಅಂತನಾ? ನಾನು ಅಂತ. ನೀನ್ ಎಷ್ಟು ಒಳ್ಳೆಯವನು ಕಣೋ, ತುಂಬಾ ಖುಷಿ ಆಯ್ತು. ನೋಡ್ರಿ. ಥ್ಯಾಂಕ್ ಯು. ಗಿಲಿ ಕೂತ್ಕೊಳ್ಳಿ. ಮನೆಯ ಕ್ಯಾಪ್ಟನ್ ಗಿಲ್ಲಿ ಅವರ ಆಯ್ಕೆಯಂತೆ ಅಶ್ವಿನಿ ನಾಮಿನೇಟ್ ಮಾಡುವ ತಾಕತ್ತನ್ನು ಕಳೆದುಕೊಂಡಿದ್ದಾರೆ. ರಾತ್ರಿ 7:15. ಜೋರು ಮಳೆ ಸುರಿದು ನಿಂತಂಗಾಯ್ತು. ಆ್ಯಂಡ್ ನಂಗೆ ಅರ್ಥ ಆಗ್ತಾ ಇಲ್ಲ. ಸ್ಟಾರ್ಟಿಂಗಲ್ಲಿ ಅವೆಲ್ಲ ಇತ್ತು, ಮಧ್ಯದಲ್ಲಿ ನನ್ನ ಪಾಡಕ್ಕೆ ಸೈಲೆಂಟ್. ಬಟ್ ಮತ್ತೆ ನೀನು ಪ್ರವೋಕ್ ಮಾಡ್ತಿದ್ಯಾ ಅಂತಂದರೆ, ಈಗಿರೋದು 2-3 ವಾರ, ನಿನಗೆ ಇನ್ನೆಲ್ಲೂ ಕಂಟೆಂಟ್ಗಳು ಇನ್ನೇನಿಲ್ಲ. ನೀವು ತಾಳ್ಮೆಯಿಂದ ಇರಿ ಅಷ್ಟೇ. ಬಟ್ ನೀನು ನನ್ನನ್ನು ಸ್ಟ್ರಾಂಗ್ ಅಂತ ನಾಮಿನೇಟ್ ಮಾಡ್ತಿದ್ಯಾ, ಅಥವಾ ಈ ಮನೇಲಿ ನಾನೇನು ಮಾಡ್ತಿಲ್ಲ ಅಂತ ನನ್ನ ನಾಮಿನೇಟ್? ಏನು ಕಾರಣಕ್ಕೆ ನೀನು ನನ್ನ ನಾಮಿನೇಟ್ ಮಾಡ್ತಿದ್ಯಾ? ಅಟ್ಲೀಸ್ಟ್ ಇವಾಗ ನಾನು ಏನನ್ನು ನಾಮಿನೇಟ್ ಮಾಡ್ತೀನಿ ಅಂದರೆ ನಾನು ಏನನ್ನು ಕಂಪೇರ್ ಮಾಡ್ಕೋತೀನಿ, ನೀನು ನಾನು ಕಂಪೇರ್ ಮಾಡ್ಕೋತೀವಿ. ಸೊ ದೆರ್ ಬಿ ಲಾಟ್ ಆಫ್ ರೀಸನ್ಸ್. ತುಂಬ ಭ್ರಮೆಯಲ್ಲಿದ್ದಾನೆ ಅವನು, ತುಂಬ ಭ್ರಮೆಯಲ್ಲಿದ್ದಾನೆ. ಓಕೆ, ನೀನು ಕ್ಯಾಪ್ಟನ್ ಆಗಿದೆಯಾ, ವಿ ಹ್ಯಾವ್ ಟು ರೆಸ್ಪೆಕ್ಟ್. ಸುದೀಪ್ ಸರ್ ಹೇಳಿದ್ದಾರೆ ಕ್ಯಾಪ್ಟನ್ಗೆ, ಅದು ಗಿಲ್ಲಿ ಆಗೋ ಅಶ್ವಿನಿನೋ ರಾಶಿಕಾ ಅಲ್ಲ. ಸೊ ಕ್ಯಾಪ್ಟನ್ ಅವ್ರು ಏನೇ ನಿರ್ಧಾರನೋ ಹೇಳ್ತಾರೆ ಮಾಡಿ ಅಂತ ಹೇಳ್ತಾರೆ. ಬಟ್ ನಿಮಗೆ ರೆಸ್ಪೆಕ್ಟ್ ನಾವು ಕೊಡ್ತೀವಿ ಅಂತ ಅಂದರೆ, ಇಲ್ಲ ಕೊಡಬೇಕು ಅಂದರೆ, ನಾವೆಲ್ಲ ಕ್ಯಾಪ್ಟನ್ ಆದಾಗ ಹೇಗೆ ನಡೆಸ್ಕೊಂಡ್ರಿ ನೀವು ನಮ್ಮನ್ನು? ನಾವು ಹೇಳಿದ ತಕ್ಷಣ ಎಸ್ ಅಂದ್ರೆ ಆವಾಗಿದೆಲ್ಲ ಹೋಗಿತ್ತು. ನಿನಗೆ ಅಧಿಕಾರ ಬಂದಿದೆ ಸರಿ, ನೀನು ಅದನ್ನು ಹೇಗೆ ಇನ್ನೊಬ್ಬರ ಮೇಲೆ ಇಂಪ್ಲಿಮೆಂಟ್ ಮಾಡ್ತಾ ಇದೀಯಾ, ಹೇಗೆ ಅದನ್ನು ಡೋಂಟ್ ಹೇರೋ ಪ್ರಯತ್ನ ಮಾಡಬೇಡ. ಯಾರ ಮೇಲೂ ಯಾರು ಏನೂ ಹೇರೋದಕ್ಕಾಗಲ್ಲ. ಇದಕ್ಕೆ ಬೆಳಗ್ಗೆ ಬಂದ ಮೇಡಮ್ 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 ಅನ್ಕೊಂಡು ಕಿಚನ್ ಮೇಡಮ್ ನಿಮ್ಮದು ಅಂತ, ನಾನು ಯಾಕೆ ಅವನಿಗೆ ಕೇಳಿಸ್ಕೊಳ್ಳಿ? ನನ್ನ ಜವಾಬ್ದಾರಿ, ನಾನು ರೆಸ್ಪಾಂಡ್ ಮಾಡಬೇಕಿತ್ತಂತೆ. ಸೀದಾ ಹೋದೆ, ನೀರು ಕುಡಿದೆ ರೂಮಲ್ಲಿ, ಸೀದಾ ನಾನು ಬಂದೆ, ನನ್ನ ಪಾತ್ರೆಗಳೇನಿತ್ತು ಇವ್ರು ಕಿಚನಲ್ಲಿ ಮಾಡಿದ್ರು, ಸೀದಾ ಏನಿತ್ತು ಎಲ್ಲ ತೊಳೆದು ಎಲ್ಲ ಎತ್ತಾಕ್ದೆ. ಮತ್ತು ಕೆಳಗಡೆ ಎಲ್ಲ ಫ್ಲೋರೆಲ್ಲ ಗುಡಿಸಿ ಒರೆಸಾದ್ಮೇಲೆ ಇನ್ನೊಂದ್ಸಲ ಗುಡಿಸ್ದೆ, ಯಾಕಂದರೆ ಫುಲ್ ಗಲೀಜಿತ್ತು. ಮಾಡಿಬಿಟ್ಟು ತರಕಾರಿಗಳು ಸೊಪ್ಪುಗಳು ಎಲ್ಲ ಯಾರು ಮಾಡ್ತಾರೋ ಸಂಜೆ ಇವರೇ ಮಾಡ್ಬೋದು, ಬಟ್ ಸ್ಟಿಲ್ ಬಿಡಿಸಿಡೋದು ನನ್ನ ಕೆಲಸ. ನಾನು ಕೂತ್ಕೊಂಡು ನನ್ನ ಪಾಡಿಗೆ ಮಾಡ್ತಿದ್ದೆ. ಇನ್ನು ಏನು ಮಾಡಬೇಕು? ಈಗ ನಾಮಿನೇಷನ್ ಅಧಿಕಾರ ಕಿತ್ಕೊಂಡಿದೆ ಅಂದ್ರೆ ನಾಮಿನೇಷನ್ ಮಾಡಂಗಿಲ್ಲ, ಡೈರೆಕ್ಟ್ ನಾಮಿನೇಷನ್ ತಾನೆ ಅವರು? ಇಲ್ಲ, ವಾ, ಬರೀ ಅವ್ರ ನಾಮಿನೇಷನ್ ಅಧಿಕಾರ ಅಷ್ಟೇ ಕಿತ್ಕೊಂಡಿರೋದು. ಆಗಪ್ಪಾತೆಗೆ ನಾನು ಡೈರೆಕ್ಟ್ ಎತ್ತಾಕ್ಬಿಡುವ ಅನ್ಕ ನೋಡಿದೆ. ನಾನೆಲ್ಲ ಡೈರೆಕ್ಟ್ ಎತ್ತಾಕ್ಬಿಡೋದೇನೋ ಅನ್ಕೊಂಡು ಅದಕ್ಕೋಸ್ಕರ ಎಷ್ಟೊಂದು ವಾದ ಮಾಡಿ. ಈಗ ನಾನು ಸೇವಾ ಗವನಿತಾನೆ. ಬಿಡೋದ್ರಿಂದ ಪಾದ ಪೊಸಿಷನ್ಗೆ ಹೋಗ್ಬಿಟ್ಟ. ಅಯ್ಯಪ್ಪ ಸುಮ್ಮನೆ 15 ವಾರಕ್ಕೆ ಒಂಚೂರು ಮೈಲೇಜ್ ತಗೋತೀನಿ. ಇಲ್ಲ ಎತ್ತಾಕ್ಬಿಡ್ತಾರೆ ಈ ಮನೆ ಜನ ಸರಿ ಇಲ್ಲವು. ಇಲ್ಲಿ ಇಬ್ರು ಅಮ್ಮ ಮಗ ಸೇರಿ ಎತ್ತಾಕ್ಬಿಡ್ತಾರೆ. ರಾತ್ರಿ 9:25. ಮನೆಯ ಸದಸ್ಯರಿಗೆ ಈ ವಾರದ ನಾಮಿನೇಷನ್ ಪ್ರಕ್ರಿಯೆಯನ್ನು ಒಂದು ಚಟುವಟಿಕೆಯ ರೂಪದಲ್ಲಿ ಈಗ ಬಿಗ್ ಬಾಸ್ ನೀಡುತ್ತಿದ್ದಾರೆ. ಇದರ ಅನುಸಾರ ಚಟುವಟಿಕೆಯ ಮೊದಲ ಸುತ್ತಿನಲ್ಲಿ ಎಲ್ಲಾ ಮಹಿಳಾ ಸದಸ್ಯರು ಆರಂಭಿಕ ಸ್ಥಾನದಿಂದ ಅಂತಿಮ ಸ್ಥಾನಕ್ಕೆ ತೆರಳಿ ಅಲ್ಲಿರುವ ಬಾವುಟವನ್ನು ಪಡೆದುಕೊಳ್ಳಬೇಕು. ಬಾವುಟ ಪಡೆಯುವಲ್ಲಿ ಯಶಸ್ವಿಯಾಗುವ ಒಬ್ಬ ಸದಸ್ಯೆ ಮನೆಯ ಸದಸ್ಯರ ಪೈಕಿ ಇಬ್ಬರನ್ನು ಸೂಕ್ತ ಕಾರಣಗಳೊಂದಿಗೆ ನಾಮಿನೇಷನ್ಗೆ ಸೂಚಿಸಬೇಕು. ನಂತರ ಮನೆಯ ಕ್ಯಾಪ್ಟನ್ ಗಿಲ್ಲಿ ವಾದ ಪ್ರತಿವಾದಗಳನ್ನು ಹಾಗೂ ನೀಡಲಾದ ಸೂಕ್ತ ಕಾರಣಗಳನ್ನು ಪರಿಗಣಿಸಿ ಆ ಇಬ್ಬರ ಪೈಕಿ ಒಬ್ಬರ ಭಾವಚಿತ್ರವಿರುವ ಬಿಲ್ಲೆಯನ್ನು ಸುತ್ತಿಗೆಯಿಂದ ಒಡೆದು ಅವರು ಈ ವಾರ ಮನೆಯಿಂದ ಹೊರ ಹೋಗುವಂತೆ ನೇರವಾಗಿ ನಾಮಿನೇಟ್ ಮಾಡಬೇಕು. ಮುಂದಿನ ಸುತ್ತಿನಲ್ಲಿ ಎಲ್ಲಾ ಪುರುಷ ಸದಸ್ಯರು ನಿಯಮಾನುಸಾರವಾಗಿ ಪಾಲ್ಗೊಂಡು ಚಟುವಟಿಕೆ ಮುಂದುವರಿಸಬೇಕು. ಹೀಗೆ
ಒಂದು ಸುತ್ತು ಮಹಿಳೆಯರು ಹಾಗೂ ಒಂದು ಸುತ್ತು ಪುರುಷರು ಪ್ರಕ್ರಿಯೆ ಮುಂದುವರಿಸಿ. ಪ್ರತಿ ಸುತ್ತಿನಲ್ಲಿ ಒಬ್ಬೊಬ್ಬ ಸದಸ್ಯರು ಈ ವಾರ ಮನೆಯಿಂದ ಹೊರ ಹೋಗುವಂತೆ ನೇರವಾಗಿ ನಾಮಿನೇಟ್ ಆಗುತ್ತಾರೆ. ಮನೆಯ ಕ್ಯಾಪ್ಟನ್ ಗಿಲ್ಲಿ ಅವರಿಂದ ನಾಮಿನೇಷನ್ ಹಕ್ಕನ್ನು ಕಳೆದುಕೊಂಡ ಅಶ್ವಿನಿ ನಾಮಿನೇಟ್ ಮಾಡುವ ಪ್ರಕ್ರಿಯೆಯಲ್ಲಿ ಪಾಲ್ಗೊಳ್ಳುವಂತಿಲ್ಲ. ಶುಭವಾಗಲಿ ಬಿಗ್ ಬಾಸ್. ರಾತ್ರಿ 9:45. ಬಿಗ್ ಬಾಸ್ ಈಗ ಬಾವುಟನ ಫಸ್ಟು ಎತ್ಕೊಂಡಿರೋರು ರಕ್ಷಿತಾ ಅವರೇ, ನಿಮ್ಮ 2 ನಾಮಿನೇಷನ್ ಆಯ್ಕೆ ಮಾಡಿಬಿಟ್ಟು ಸೂಕ್ತ ಕಾರಣಗಳೊಂದಿಗೆ ತಿಳಿಸಿ. ಆಲ್ ರೌಂಡ್ ಕ್ವಾಲಿಟೀಸ್ ನೋಡುವಾಗ ನಾನು ಇದಕ್ಕಿಂತ ನಾನು 2 ಹೆಸರು ತಗೊಳ್ಳುವಾಗ ಫಸ್ಟ್ ನಾನು ಕಾವ್ಯದು ಹೆಸರು ತಗೊಳ್ತೀನಿ, ಸೆಕೆಂಡ್ ನಾನು ಸ್ಪಂದನದು ಹೆಸರು ತಗೊಳ್ತೀನಿ. ಫಸ್ಟ್ ನಾನು ಕಾವ್ಯಗೆ ಯಾಕೆ ಇಲ್ಲಿ ಮನೆಯಿಂದ ನಾಮಿನೇಷನ್ ಮಾಡಲಿಕ್ಕೆ ನಿಲ್ಲಿಸ್ತಾ ಇದ್ದೀನಿ ಅಂದರೆ, ಇವತ್ತು ಇಲ್ಲಿ ನಾವು ಬಿಗ್ ಬಾಸ್ ಮನೆಯಲ್ಲಿ ಇದ್ದೀವಿ. ಓಕೆ, ಬಿಗ್ ಬಾಸ್ ಮನೆ ಅಂದರೆ ಟಾಸ್ಕ್ ಎಲ್ಲರದ್ದು ಮುಂಚೆ ಫಸ್ಟ್ ನಾವು ಮನೆಯಲ್ಲಿ ಬಂದಿದ್ದೀವಿ. ಮನೆಯಲ್ಲಿ ಬರುವಾಗ ಮನೆಯ ಕೆಲಸ ಫಸ್ಟ್ ಬರುತ್ತೆ. ಸೊ ಅಲ್ಲಿ ನನಗೆ ಅನಿಸುತ್ತೆ ನೀವು ಸ್ವಲ್ಪ ಕ್ಯಾಲ್ಕುಲೇಟಿವ್ ಇದ್ದೀರಾ ಅಂತ. ಸೆಕೆಂಡ್, ನನಗೆ ಎಲ್ಲರಿಗಿಂತ ಒಂದು ಫೈರ್ ಇರುತ್ತೆ ಅಲ್ವಾ ಬಿಗ್ ಬಾಸ್ ಮನೆಯಲ್ಲಿ ಇರಲಿಕ್ಕೆ, ಫೈರ್. ಆ ಬಿಗ್ ಬಾಸ್ದು ಫೈರ್ ನನಗೆ ಕಾಣಿಸಲ್ಲ, ಅದಕ್ಕೆ ನಾನು ನಿಮಗೆ ನಾಮಿನೇಟ್ ಮಾಡ್ತಾ ಇದ್ದೀನಿ. ಮನೆ ಕೆಲಸ ಅಂತ ಹೇಳಿದೆ, ಇದೇ ರೀಸನಿಗೆ ನಾನು ನಾಮಿನೇಟ್ ಮಾಡಿರ್ತೀನಿ ಪ್ರೀವಿಯಸ್ ವೀಕು. ಇದೇ ಕಾರಣ ಹೇಳಿ, ಅಂದರೆ ಮನೆ ಕೆಲಸನ ಇಲ್ಲಿ ಬಿಗ್ ಬಾಸ್ ಮನೆಯಲ್ಲಿ ನಮಗೆ ಕೊಟ್ಟಿರ್ತಾರಲ್ಲ ಕೆಲಸ, ಅದನ್ನ ಹೊರತುಪಡಿಸಿ ಬೇರೆ ಎಕ್ಸ್ಟ್ರಾ ಮಾಡೋದಿದೆಯಲ್ಲ, ಅದು ಅವರವರ ಇಚ್ಛೆ. ಅದನ್ನ ಮಾಡೋದು ಅಥವಾ ಮಾಡದೇ ಇರೋದನ್ನ ನಾಮಿನೇಷನ್ಗೆ ರೀಸನ್ ಆಗಿ ತಗೊಳ್ತಿದ್ಯಾ ಅಂತಾನೆ ನಾನು ನಿನ್ನ ನಾಮಿನೇಟ್ ಮಾಡಿರ್ತೀನಿ. ಬಿಕಾಸ್ ಅದು ನಿನ್ನ ಪರ್ಸ್ಪೆಕ್ಟಿವ್. ನೀನ್ ಹೇಳೋದು ಮನೇಲಿ ನಾನು ಕೆಲಸನೇ ಮಾಡಿಲ್ಲ, ನೋ, ನನ್ನ ಕೆಲಸ ನಾನು ಏನು ಬೇಕೋ ಅದನ್ನ ಮಾಡಿದ್ದೀನಿ. ಇದೇ ಬಿಗ್ ಬಾಸ್ ಮನೆಯಲ್ಲಿ ಆಗಲಿ ಹೊರಗೆ ಆಗಲಿ, ಮನೆ ಬರುವಾಗ ಫಾರ್ ಎಕ್ಸಾಂಪಲ್ ನಮ್ಮ ತಲೆಯಲ್ಲಿ ಫಸ್ಟ್ ಬರೋದು ಫ್ಯಾಮಿಲಿ, ಸೆಲ್ಫ್ ಅಲ್ಲ. ಇವತ್ತೆ ನಾನು ಹೇಗಂದ್ರೆ ಫಸ್ಟ್ ಫ್ಯಾಮಿಲಿ, ನಂತರ ನಾನು. ಹಂಗಿದ್ರೆ ನಾಳೆಯಿಂದ ನಾವ್ ಯಾರು ಕೆಲಸ ಮಾಡಲ್ಲ, ಎಲ್ಲಾರ ಕೆಲಸ ನೀನ್ ಮಾಡು, ಫಸ್ಟ್ ಪ್ರಿಯಾರಿಟಿ ಅದಕ್ಕೆ ಕೊಡು. ಫಸ್ಟ್ ಫ್ಯಾಮಿಲಿ, ಆಮೇಲೆ ನಾನು ಅಂತ ಹೇಳು. ದಟ್ಸ್ ಯೋರ್ ಪರ್ಸನಾಲಿಟಿ, ಒಪ್ಕೋತೀನಿ. ಬಟ್ ನಾನು ಇಲ್ಲಿ ಆಟದ ತರಾನೇ ಆಡ್ತಾ ಇದ್ದೀನಿ, ಅದ್ರ ಜೊತೆಗೆ ನನ್ನ ವ್ಯಕ್ತಿತ್ವ ತೋರಿಸ್ಕೊತಾ. ಹೌದು, ನೀವು ಆಟಾಡಿ, ನೀವು ನಿಮ್ಮ ಟೈಪ್ ಅಲ್ಲಿ ಆಟಾಡಿ. ಇವತ್ತು ನನಗೆ ಒಂದು ಅವಕಾಶ ಸಿಕ್ಕಿದೆ ಅಲ್ವಾ ನಾಮಿನೇಟ್ ಮಾಡ್ಲಿಕ್ಕೆ, ಆ ಟೈಮಲ್ಲಿ ನಾನು ನಾಮಿನೇಟ್ ಮಾಡ್ತೀನಿ. ಯಾಕೆಂದ್ರೆ ಅಲ್ಲಿ ಇದೇ ವ್ಯಕ್ತಿತ್ವ ನಾನು ಅಕ್ಸೆಪ್ಟ್ ಮಾಡಲ್ಲ, ಅದಕ್ಕೆ ನಾನು ನಿಮ್ಗೆ ನಾಮಿನೇಟ್ ಮಾಡಿದ್ದೀನಿ. ಸೊ ನಾನು ನಿಮ್ಮ ನಾನು ಕೊಟ್ಟಿದ್ದ ರೀಸನ್ ನಿನ್ ಪರ್ಸ್ಪೆಕ್ಟಿವ್ ಅಲ್ಲಿ ಹೇಳ್ತಿದ್ಯಾ, ಬಟ್ ನೀನು ಒಪ್ಕೊಂಡೆ ಅಲ್ವಾ ನಿನ್ನ ಆಟದಲ್ಲಿ ನೀನು ಆಡು ಅಂತ. ಯು ಆರ್ ಕನ್ವಿನ್ಸ್ಡ್ ಬೈ ಮೈ ಗೇಮ್. ನಿಮ್ಮ ಒಪಿನಿಯನ್ ನಿಮ್ದು, ನನ್ನ ಒಪಿನಿಯನ್ ನಮ್ದು. ಸೆಕೆಂಡ್ ಸ್ಪಂದನ, ನಿಮ್ಮ ಹೇಗಂದ್ರೆ ನಾನು ಫಸ್ಟ್ ವೀಕಿಂದ ನಾನು ನಿಮ್ಗೆ ಹೇಗ ನೋಡಿದ್ದೀನಿ, ಇವಾಗ ಕೂಡ ನನ್ನ ತಲೆಯಲ್ಲಿ ನಿಮ್ಮ ಪರ್ಸೆಪ್ಷನ್ ಅಷ್ಟು ಚೇಂಜ್ ಆಗಲಿಲ್ಲ. ಅಂದರೆ ನೀವು ಕಂಫರ್ಟೇಬಲ್ ಆಗಿ ಇದ್ದೀರಾ. ಅಂದರೆ ಒಂದು ಇವತ್ತೇ ಎಷ್ಟು ಕೋಟಿ ಜನ ಇಲ್ಲಿ ಬರಲಿಕ್ಕೆ ಇದೇ, 1 ಕೋಟಿ ಜನ ಬರಲಿಕ್ಕೆ ಒಂದು ಫೈರ್ ಇರುತ್ತೆ ಅಲ್ವಾ, ಆ ಫೈರ್ ನಿಮ್ಮಲ್ಲಿ ಕೂಡ ನನಗೆ ಕಾಣಿಸಲ್ಲ. ಓಕೆ, ನಿಮ್ಮ ಹೇಗೆ ಒಂದು ಗ್ರಾಫ್ ಸ್ಟಾರ್ಟಿಂಗಿಂದ ಬರ್ತಾ ಉಂಟಲ್ವಾ, ಮೇಲೆ ಕೂಡ ಆಗಲಿಲ್ಲ, ಕೆಲಿಗೆ ಕೂಡ ಆಗಲಿಲ್ಲ, ಸೇಮ್ ಗ್ರಾಫ್ ಉಂಟು. ಕಾರಣದಲ್ಲಿ ನಂಗೆ ಅರ್ಥ ಆಗಿದ್ದು ಒಂದೇ, ಫೈರ್ ಇಲ್ಲ. ಇವಾಗ ನೀನು ಹೇಳಿದೆ ಟಾಸ್ಕ್ ಅಂತ ಬಂದಾಗ ನಾನು ಟಾಸ್ಕ್ ಆಡ್ತಾ ಇದ್ದೀನಿ, ನನಗೆ ಎಷ್ಟಿದೆ ಎಫರ್ಟ್ಸು ನಾನು 100% ಎಫರ್ಟ್ ಆಡ್ತಾ ಇದ್ದೀನಿ, ಕರೆಕ್ಟ್. ಮನೆಯವ್ರ ಜೊತೆ ಬೆರೆಯೋ ವಿಚಾರದಲ್ಲಾಗಿರಲಿ, ನಿನ್ನ ಹತ್ರನೇ ಸ್ವತಃ ರಕ್ಷಿತನ ಹತ್ರನೇ ನಾನು ಎಷ್ಟು ಸಲ ಬಂದು ಕಾನ್ವರ್ಸೇಷನ್ ನಿನ್ನ ಹತ್ರ ಶುರು ಮಾಡಿದ್ದೀನಿ, ನೀನು ಎಷ್ಟು ಸಲ ಬಂದು ನನ್ನ ಹತ್ರ ಕಾನ್ವರ್ಸೇಷನ್ ಶುರು ಮಾಡಿದ್ದೀನಿ, ನಿನಗೆ ಚೆನ್ನಾಗಿ ಗೊತ್ತು. ಇವತ್ತೇ ನೀವು ಒಂದು ಸ್ಪಂದನ ಅಂದರೆ ಒಂದು ಮನುಷ್ಯ. ಓಕೆ, ಆ ಮನುಷ್ಯ ಆ್ಯಕ್ಚುಲಿ ನಾನು ಇವತ್ತೇ ನಿಮಗೆ ಹೇಳ್ತಾ ಇದ್ದೀನಿ ಅಲ್ವಾ, ನನಗೆ 10 ಒಂದು ಪಾಸಿಟಿವ್ ಕೂಡ ನನಗೆ ಗೊತ್ತಿಲ್ಲ, ನಿಮ್ಮ ನೆಗೆಟಿವ್ ಕೂಡ ಗೊತ್ತಿಲ್ಲ. ಇವತ್ತು ಯಾರು ನಾನು ಕೇಳಿದ್ರೆ ಹೇಳ 10 ಪಾಸಿಟಿವ್ ಇಲ್ಲ 10 ನೆಗೆಟಿವ್ ಕೂಡ, ನಿಮ್ಮ ವ್ಯಕ್ತಿತ್ವನೇ ಎಂತಂತ ನನಗೆ ಗೊತ್ತಾಗಲಿಲ್ಲ. ಪ್ರಯತ್ನ ನೀನು ಮಾಡಿಲ್ವೇನೋ? ನಾವು ಒಂದು ಚಿಕ್ಕ ಇಷ್ಟು ದಿವಸದಿಂದ ನೋಡಿ ಬರ್ತೀವಿ, ಒಂದು ಚಿಕ್ಕ ಒಂದು ಬಿಹೇವಿಯರ್ ಅಲ್ಲಿ, ಚಿಕ್ಕ ಒಂದು ಆಕ್ಷನ್ ಅಲ್ಲಿ ನಮ್ಗೆ ಗೊತ್ತಾಗುತ್ತೆ ಅಲ್ವಾ ಅದರ ಗುಣ ಎಂತ ಅಂತ. ಆಕ್ಷನ್ ನಾನು ಕೇಳ್ತಿರೋದೇನು ಗೊತ್ತಾ, ಚಿಕ್ಕ ಆಕ್ಷನ್ ಇದೆಯಲ್ಲ, ಆ ಚಿಕ್ಕ ಆಕ್ಷನ್ ಏನು ಅಂದ್ರೆ ಮನೆಯಲ್ಲಿ ಇರ್ಲಿಕ್ಕೆ ಒಂದು ಪ್ಯಾಷನ್, ಡ್ಯಾರಿಂಗ್ ಇರುತ್ತೆ, ಗೊತ್ತುಂಟ, ಒಂದು ಡ್ಯಾರಿಂಗ್, ಒಂದು ಹೊಟ್ಟೆಲಿ ಅಂತ ಇರುತ್ತೆ, ಎಲ್ಲ ಬಾಯಲ್ಲಿ ಹೇಳ್ಬಿಡೋಣ ಅಂತ. ಅದೇ ಕೂಡ ನಿಮ್ಮಲ್ಲಿ ಅದೇ ಡ್ಯಾರಿಂಗ್. ನಾನು ಯಾವಾಗ ಡಿಪ್ಲೊಮ್ಯಾಟಿಕ್ ಆಗಿ ಮಾತಾಡಿದ್ದೀನಿ ಅಂತ ನಿಂಗೆ ಅನ್ಸುತ್ತೆ ಹೇಳು? ಮುಂಚೆಯಿಂದ ನಿಮ್ಗೆ ನೋಡಿ ಬಂದಿದ್ದೀನಿ, ಒಂದೊಂದು ಚಟುವಟಿಕೆದಲ್ಲಿ ಆಗ್ಲಿ, ಒಂದೊಂದು ಟಾಸ್ಕ್ದಲ್ಲಿ ಆಗ್ಲಿ, ಒಂದೊಂದು ಸ್ಟ್ಯಾಂಡ್ ತಗೊಳ್ಳುವಾಗ ಆಗಲಿ. ಫಾರ್ ಎಕ್ಸಾಂಪಲ್ ನೀವು ಒಂದು ನಾಮಿನೇಟ್ ಮಾಡಿದ್ರೆ ಕೂಡ ನೀವು ಆಲ್ ರೌಂಡ್ ಎಲ್ಲ ಯೋಚನೆ ಮಾಡಿ, ನೀವು ಇಬ್ಬರಿಗೆ ಹೇಳ್ತೀನಿ, ಇದೆ ಆಲ್ ರೌಂಡ್ ಯೋಚನೆ ಮಾಡಿ ಹೇಳಲ್ಲ. ಒಂದು ಚಿಕ್ಕ ಒಂದು ಮ್ಯಾಟರ್ ಆಯಿತು, ಚಿಕ್ಕ
ಚಿಕ್ಕ ಒಂದು ನಾನು ಒಂದು ಅಲ್ಲಿ ಒಂದು ಮಾತುಕತೆ ಆಯಿತು, ಒಂದು ಅಡಿಗೆ ವಿಷಯದಲ್ಲಿ ಒಂದು ಚಿಕ್ಕ ಒಂದು ಇನ್ಸಿಡೆಂಟ್ ನೀವು ನಾಮಿನೇಟ್ ಮಾಡಿಬಿಡ್ತೀರಲ್ವಾ ಇವತ್ತೇ. ಥ್ಯಾಂಕ್ ಯು ಬಿಗ್ ಬಾಸ್, ಐ ಲವ್ ಯು. ನಿಂತ್ಕೋ. ಬಿಗ್ ಬಾಸ್, ನನಗೆ ರಕ್ಷಿತ್ ಅವರು ಕಾವ್ಯ ಅವ್ರಿಗೆ ಕೊಟ್ಟ ಸೂಕ್ತ ಕಾರಣಗಳಿಗಿಂತ ಸ್ಪಂದನ ಅವ್ರಿಗೆ ಕೊಟ್ಟ ಸೂಕ್ತ ಕಾರಣಗಳು ಕರೆಕ್ಟ್ ಅನ್ನಿಸ್ತು. ಅದಕ್ಕಾಗಿ ಅವ್ರ ಫೋಟೋನ ನಾನು ಕ್ರ್ಯಾಕ್ ಮಾಡ್ತೀನಿ ಬಿಗ್ ಬಾಸ್. ಅಲ್ಲಿ ಇಟ್ಬಿಟ್ಟು ಹೊಡಿಬೇಕು ಕಣೋ, ಅಲ್ಲಿ ಇಡ್ಬೇಕು. ಎಲ್ಲ ಹೊಡ್ದಾಕದ್ ನಾವು. ಥ್ಯಾಂಕ್ ಯು ಬಿಗ್ ಬಾಸ್. ಬಿಗ್ ಬಾಸ್ ಏನ್ ಹೇಳಿದ್ರು? ರಾತ್ರಿ 10:10. ಸೋ ಫನ್ನಿ ರಕ್ಷಿತಾ. ಫನಿ ಅಲ್ಲ, ಅದೇ ನನ್ನ ಅಭಿಪ್ರಾಯ. ನೀವು ನನ್ನ ಅಭಿಪ್ರಾಯಕ್ಕೆ ಫನ್ನಿ ಮಾಡ್ಲಿಕ್ಕೆ ಆಗಲ್ಲ. ಇದೇ ಇಟ್ ಈಸ್ ಫನ್ನಿ ಬಿಕಾಸ್ ಇವಾಗ ನೀನ್ ಯಾವಾಗ ಫನ್ನಿ ಆಗಲ್ಲ ಗೊತ್ತಾ? ಅದು ಮನೆಯವ್ರು ಎಲ್ಲರೂ ಎಲ್ಲ ಕೆಲಸ ಮಾಡಿ ನಾನು ಒಬ್ಳೆ ಮಾಡದೇ ಇದ್ದಾಗ ನೀನ್ ಆ ರೀಸನ್ ನನಗೆ ಕೊಟ್ಟಾಗ ಐ ವಿಲ್ ಅಕ್ಸೆಪ್ಟ್. ನೀವು ಲೀಸ್ಟ್ ಅಲ್ಲಿ ಇದ್ದೀರಲ್ವಾ? ಲೀಸ್ಟ್ ಅಲ್ಲಿ ಹೆಂಗ್ ಹೇಳ್ತೀಯಾ? ನೀನ್ ನೋಡಿದ್ಯಾ? ಎಲ್ಲಿ ನೋಡಿದ್ಯಾ? ಫೀಲ್ ಮಾಡಿದೀನಿ. ಯು ಕಾಂಟ್ ಟೆಲ್. ನಾನು ಫೀಲ್ ಮಾಡಿದೀನಿ. ಒಂದ್ ಸಿಚುಯೇಷನ್ ಎಕ್ಸಾಂಪಲ್ ಕೊಡ್ಲೇಬೇಕು ನೀನು. ನೋ, ಆ 100 ಸಿಚುವೇಶನ್ ಇರುತ್ತೆ. ಹೇಳು ಮತ್ತೆ. 100 ಸಿಚುಯೇಷನ್ ಒಂದ್ ಸಿಚುಯೇಷನ್ ಹೇಳಕ್ಕಾಗಲ್ವಾ ನಿಂಗೆ? ರಾತ್ರಿ 10:20. ಸೈಡಲ್ಲಿ ಇಡಿ. ಬಿಗ್ ಬಾಸ್ ಹುಡುಗರು ಸುತ್ತಿನಲ್ಲಿ ಬಾವುಟನ ಧನುವಣ್ಣವರು ಎತ್ಕೊಂಡಿದ್ದಾರೆ. ನನ್ನ ಮೊದಲನೇ ಆಯ್ಕೆ ಬಂದು ಅಶ್ವಿನಿ ಮೇಡಮ್, ಎರಡನೇ ಆಯ್ಕೆ ಬಂದು ಧ್ರುವ ಅಂತ. ನೆನ್ನೆ ಬಾತ್ರೂಮಲ್ಲಿ ಒಂದು ಇನ್ಸಿಡೆಂಟ್ ನಡೆಯುತ್ತೆ. ಅದರಲ್ಲಿ ಗಿಲ್ಲಿದೆ ತಪ್ಪಿರ್ಬೋದು. ಹೋಗು ಬಾ ಅದು ನಿಮ್ಮದು, ಅದು ನನಗೆ ಗೊತ್ತಿಲ್ಲ. ಅದಾದಮೇಲೆ ನಾನು ಅಲ್ಲಿ ಬಂದು ರೂಮ್ ಹತ್ರ ನಿಮ್ಮ ಮೈಕ್ದು ಏನೋ ಒಂದು ಪ್ರಾಬ್ಲಮ್ ಆಗಿರುತ್ತೆ, ಅದಕ್ಕೊಂದು ರೂಲ್ಸ್ ಮಾಡಿರ್ತಾರೆ, ಅದಕ್ಕೆ ಎಲ್ಲರೂ ಒಪ್ಪಿರ್ತೀವಿ. ಅವರೊಂದು ರೂಲ್ ಮಾಡಿದಾಗ ಎಲ್ಲರೂ ಒಪ್ಪಿರ್ತೀವಿ. ಆ ರೂಲ್ನ ನಾವು ಮಾಡಲ್ಲ ಅಂತಂದಾಗ, ಅಂದರೆ ನೀನು ಮಾಡಿದ್ದು, ನೀನು ಕ್ಯಾಪ್ಟನ್ ಆಗಿ ನೀನು ಹಂಗೆ ಮಾತಾಡಿದ್ದಾದ್ಮೇಲೆ ನಾನು ಯಾಕೆ ಅದನ್ನು ಮಾಡಬೇಕು, ನಾನು ಮಾಡಲ್ಲ ಅಂತ ಹೇಳಿದ್ದ ತಪ್ಪು ಅಂತ. ಯಾಕಂದರೆ ಇದೇ ರೀಸನ್ಗೆ ನಾನು ಲಾಸ್ಟ್ ಟೈಮು ರಕ್ಷಿತಾನು ನಾಮಿನೇಟ್ ಮಾಡಿರ್ತೀನಿ. ಒಬ್ಬ ಕ್ಯಾಪ್ಟನ್ ಆಗಿ ಅವನೊಂದು ರೂಲ್ ಮಾಡಿದಾಗ ನಾವು ಒಪ್ಕೊಂಡಾದ್ಮೇಲೆ ಆ ರೂಲ್ನ ನಾವು ನಿಭಾಯಿಸಬೇಕು. ಅದಕ್ಕೋಸ್ಕರ ನಿಮ್ಮನ್ನು ನಾಮಿನೇಟ್ ಮಾಡ್ತೀನಿ. ಅದು ಒಂದೇ ಕಾರಣನ? ಅದೊಂದೇ ಕಾರಣಕ್ಕೆ ನೀವು ನನ್ನ ನಾಮಿನೇಷನ್ಗೆ ತಂದು ನಿಲ್ಲಿಸ್ತಾ ಇದ್ದೀರಾ? ಹೌದು. ಓಕೆ, ಥ್ಯಾಂಕ್ ಯು ಧನುಷ್. ನಾನು ಅಭಿಪ್ರಾಯಗಳನ್ನ ಹೇಳುವಾಗ ತುಂಬ ಸರಿಯಾಗಿ ಹೇಳ್ತೀನಿ. ಎಲ್ಲೆಲ್ಲಿ ಕಾರಣಗಳು ಕೊಡಬೇಕೋ ಕೊಡ್ತೀನಿ ಅಂತೆಲ್ಲ ನೀವು ಹೇಳ್ತಿದ್ರಿ. ನಿನ್ನೆ ನಿಮಗೆ ಗೊತ್ತಿಲ್ಲ ಅಲ್ಲಿ ಏನಾಯಿತು ಅನ್ನೋದೇ ನಿಮಗೆ ಗೊತ್ತಿರಲಿಲ್ಲ. ಬಟ್ ಗೊತ್ತಿಲ್ಲದೆ ಇದ್ದಾಗ ಗೊತ್ತಿಲ್ಲದೆ ಇರೋ ವಿಚಾರನ ತಿಳ್ಕೊಂಡು ಎರಡನ್ನೂ ಒಂದೇ ತಕ್ಕಡಿಗೆ ಹಾಕಿ ನೋಡುವಂತಹ ಒಂದು ಪ್ರಯತ್ನವನ್ನು ಆಸ್ ಅ ಕಂಟೆಸ್ಟೆಂಟ್ ನೀವು ಮಾಡಬೇಕು. ಕ್ಯಾಪ್ಟನ್ ಆಫ್ ದ ಶಿಪ್ ಅಂತ ನಾವು ಹೇಳ್ತೀವಿ. ಒಂದು ತಂಡವನ್ನು ನೀವು ಹೇಗೆ ತಗೊಂಡು ಹೋಗ್ತೀರಾ ಅದನ್ನು ಪ್ರತಿಬಿಂಬಿಸೋ ಅಂಥವ್ರು. ನೀವು ಕ್ಯಾಪ್ಟನ್ ಆದ ತಕ್ಷಣ ನಿಮ್ಮ ನಡವಳಿಕೆ, ನಿಮ್ಮ ಮಾತು, ಮತ್ತೊಂದು ಬದಲಾವಣೆ ಆದಾಗ ಅದು ನಮಗೆ ನೋವು ತಂದು ಕೊಟ್ಟಾಗ ಒಬ್ಬ ಕಂಟೆಸ್ಟೆಂಟ್ ಆಗಿ ನೀವು ಒಬ್ಬ ಕ್ಯಾಪ್ಟನ್ಗೆ ಏನು ತಿಳಿ ಹೇಳಿರ್ತೀರಾ ಅನ್ನೋದು ಬಹಳ ಮುಖ್ಯ ಆಗುತ್ತೆ. ನೀನು ತಾನು ಅಂದಾಗ ನನಗೆಲ್ಲೋ ಟ್ರಿಗರ್ ಆಗುತ್ತೆ ಅನ್ನೋದು ಈ ಮನೇಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಬಟ್ ಆ ಟ್ರಿಗರಿಂಗ್ ಪಾಯಿಂಟ್ನ ಇಟ್ಕೊಂಡು ಎಲ್ಲಿಂದ ಏನೇನೋ ಮಾತಾಡಿದ್ದು ಕೂಡ ಅಷ್ಟೇ ತಪ್ಪು. ಸೊ ಬಹುಶಃ ಇಲ್ಲಿ ನೀವು ನನ್ನನ್ನು ಒಂದೇ ಒಂದು ಕಾರಣಕ್ಕೆ ನಿಲ್ಲಿಸ್ತೀರಾ ಅಂದರೆ ಅದು ನನಗೆ ಒಂದೇ ಕಾರಣ ಏನಕ್ಕೆ ತಗೊತಾ ಇದ್ದೀನಿ ಅಂದರೆ, ನಾನು ಇವಾಗ ಅಶ್ವಿನಿ ಮೇಡಮ್ ಹಿಂಗೆ ಅಂತ ಮೊದಲನೇ ವಾರ, ಎರಡನೇ ವಾರ, ಮೂರನೇ ವಾರ ತಗೊಂಡು ನಾನು ನಿಮ್ಮನ್ನು ನಾಮಿನೇಟ್ ನಾನು ನನಗೆ ಆಗ್ತಾ ಇಲ್ಲ, ಬೆಳಗ್ಗೆ ಮಾಡ್ತೀವಿ ಬಿಡುದನ್ನು ಅಂದಾಗ, ಈಗ ನೀವಾದ್ರೆ ಏನು ಮೇಡಮ್, ಇಲ್ಲ ಮೇಡಮ್ ಮಾಡ್ಬಿಡಿ, ಇವತ್ತು ಮಾಡಿ ಮುಗಿಸ್ಬಿಡಿ, ಮುಗಿತಲ್ವ ಅಲ್ಲಿಗೆ. ಆ ರೀತಿ ಮಾತಾಡೋದು ಹೇಗಿದೆ, ನೀನು ಅನ್ನೋದು ಹೆಂಗಿದೆ? ಅದೇ ಮೇಡಮ್ ಹೇಳ್ತಾ ಇರೋದು. ಇವಾಗ ಅದರ ಮುಂದುವರೆದ ಭಾಗನೇ ಮೈಕು. ಬುಡ ನೋಡಬೇಕು ಅಂದ್ರೆ ನೀವು ಮಾಡಲ್ಲ ಅಂತ ಹೇಳಿ ನಾನು ಗೌರವ ಕೊಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಅದನ್ನು ನನ್ನನ್ನು ಅಗೌರವದಿಂದ ನಡೆಸ್ಕೊಂಡವರು ಒಬ್ಬರು ಕ್ಯಾಪ್ಟನ್ ಆಗೋದಕ್ಕೆ ಲಾಯಕ್ಕೆ ಇಲ್ಲ, ಹಂಗಾಗಿ ಅವ್ರಿಗೆ ನಾನು ಗೌರವ ಕೊಡಬೇಕು ಅಂತ ನನಗೆ ಅನ್ನಿಸ್ಲಿಲ್ಲ. ಇವತ್ತು ಬೆಳಗ್ಗೆ ನನ್ನ ಜವಾಬ್ದಾರಿ ಏನಿದೆ, ಒಬ್ಬ ಕಂಟೆಸ್ಟೆಂಟ್ ಆಗಿ ನಾನು ಈ ಮನೇಲಿ ಮಾಡಬೇಕು, ಈ ಮನೆಯ ಋಣ ನನಗಿದೆ, ನಾನು ಮಾಡ್ತಾ ಇದ್ದೀನಿ. ಯಾವ ಕ್ಯಾಪ್ಟನ್ಗೂ ಗೌರವ ಕೊಟ್ಟಲ್ಲ, ನನ್ನ ವ್ಯಕ್ತಿತ್ವ ಅದಲ್ಲ ಅಂತ ನಾನು ಮಾಡಿದೆ ಅಷ್ಟೇ. ನನ್ನ ಎರಡನೇ ಆಯ್ಕೆ ಧ್ರುವಂತ್. ಯಾಕೆ ಅಂದರೆ ಈ ಸೀಕ್ರೆಟ್ ರೂಮಿಂದ ಬಂದಮೇಲೆ ಎಲ್ಲನೂ ತುಂಬ ಜಾಸ್ತಿ ಮಾಡ್ತಾ ಇದ್ದೀರಾ ಅಂತ ನಮ್ಗೆ ಅನ್ನಿಸ್ತು. ಎಲ್ಲ ನೀವು ಕ್ಲೀನ್ ಮಾಡ್ತೀರಾ, ಕ್ಲೀನ್ ಮಾಡಿದಾದ್ಮೇಲೆ ನಾವು ಅಲ್ಲಿ ಓಡಾಡೋದು ತಪ್ಪು ಅಂತ ಹೇಳ್ತಾ ಇದ್ದೀರಾ ಅಂತ ಅನ್ನಿಸ್ತು ನನಗೆ. ಓಡಾಡೋದು ತಪ್ಪು. ಆಮೇಲೆ ಗಿಲ್ಲಿ ಏನಾದರೂ ಮಾತಾಡಿದಾಗ ನೀವು ಫಸ್ಟ್ ಈ ಥರ ರಿಯಾಕ್ಟ್ ಮಾಡ್ತಾರೆ, ನಿಮ್ಮ ಮೇಲೆ ನೀವೇ ನನಗೆ ಒಂದು ಒಪಿನಿಯನ್ ಕೊಟ್ಟಿರೋದು. ಆಮೇಲೆ ಗಿಲ್ಲಿ ಏನಾದರೂ ಮಾಡಲಿ, ಆಮೇಲೆ ರಕ್ಷಿತಾಗೆ ಸುಮ್ಮನೆ ಆ ಗೊಂಬೆಗೆ ಹೋಗಿ ಬಟ್ಟೆ ಹಾಕೋದು ನೀವೇ ಮಾಡ್ತಾ ಇದ್ದೀರಾ. ಆಮೇಲೆ ಗಿಲ್ಲಿ ಹತ್ರ ಮಾತಾಡ್ಬೇಕಂದ್ರೆ ನೀವೇ ಏನೋ ತುಂಬ ಓವರ್ ಆಗಿ ರಿಯಾಕ್ಟ್ ಮಾಡಿ ತುಂಬ ಜಗಳ ಮಾಡ್ತಾ ಇದ್ದೀರಾ ಅಂತ ನನಗೆ ಅನ್ನಿಸ್ತು. ಬಹುಶಃ ಇದು ನೀವು ಕೊಡ್ತಾ ಇರೋ ಕಾರಣ ಅಷ್ಟು ಸೂಕ್ತ ಅನ್ನಿಸ್ತಿಲ್ಲ, ಆದರೂ ಇದಕ್ಕೆ ವ್ಯಾಲಿಡೇಷನ್ ಕೊಡ್ತೀನಿ. ಕೆಲಸದ ಬಗ್ಗೆ ಮಾತಾಡೋದಾದರೆ, ಸೀಕ್ರೆಟ್ ರೂಮಿಂದ ಬಂದಾದ ಮೇಲೆಲ್ಲ ನಾನು ಬಂದ ದಿನದಿಂದ ಈ ಮನೆನ
ನನ್ನ ಮನೆಗಿಂತ ಚೆನ್ನಾಗಿ ನೋಡ್ಕೊಂಡಿದ್ದೀನಿ. ಮತ್ತು ನಾನು ಕೆಲಸ ಮಾಡಿರೋ ಜಾಗದಲ್ಲಿ ಊಟ ಮಾಡಬೇಡಿ, ಪಾತ್ರೆ ಇಡಬೇಡಿ, ನಡಿಬೇಡಿ, ಕೂರಬೇಡಿ, ಬಾತ್ರೂಮ್ ಯೂಸ್ ಮಾಡಬೇಡಿ ಅಂತ ಯಾವತ್ತಿಂಥ ಸ್ಟೇಟ್ಮೆಂಟ್ಗಳನ್ನು ಮಾಡಿಲ್ಲ. ನೆಕ್ಸ್ಟ್ ಗಿಲ್ಲಿಯವ್ರ ಇದಕ್ಕೆ ಬರೋದಾದರೆ ಬಹುಶಃ ಅವರು ನನ್ನನ್ನು ತುಂಬ ಎಂಜಾಯ್ ಮಾಡ್ತಾರೆ. ಬಹುಶಃ ಇವತ್ತೇ ನಾವು ಅವರ ಹೇಗೆ ಬರ್ತಾ ಇದೆ ಅದಕ್ಕೆ ನನಗೆ ಆ ಟೈಮಲ್ಲಿ ಯಾವ ರೀತಿ ಪ್ರತಿಕ್ರಿಯೆ ಕೊಡಬೇಕು ಅದು ಕೊಡ್ತಾ ಇದ್ದೀನಿ. ಅದರ ಹಿಂದಿನ ಅಜೆಂಡಾ ಒಂದು ಜಗಳ ತೆಗೆಯೋದಾಗಿರಲಿ ಅಥವಾ ಅಲ್ಲ ಅಷ್ಟೇ ಅಲ್ಲ. ಥ್ಯಾಂಕ್ ಯು. ಎಕ್ಸ್ಪೆಕ್ಟ್ ದಿ ಎಕ್ಸ್ಪೆಕ್ಟೆಡ್. ಇಲ್ಲಿ ಸರಿ ಕೂತ್ಕೋ, ಎಲ್ಲರೂ ನೋಡ್ತಿರ್ತಾರೆ. ತುಂಬ ಓವರಾಗಿ ಆಡಕ್ಕೆ ಹೋಗ್ಬೇಡ. ಡಾಲಿಗೆ ಬಟ್ಟೆ ಹಾಕಿದ್ದಕ್ಕೆ ನಾಮಿನೇಟು ಮುಗಿತಣ್ಣ? ಆಯಿತು, ವಾದ ಮುಗಿತಾ? ಎಕ್ಸ್ಪೆಕ್ಟ್ ದಿ ಎಕ್ಸ್ಪೆಕ್ಟೆಡ್. ಅಯ್ಯೋ ಬಾ ಬಿಗ್ ಬಾಸ್. ನನಗೆ ಈ ಒಂದು ವಾದ ವಿವಾದದಲ್ಲಿ ಧನು ಅಣ್ಣವರು ಧ್ರುವಣ್ಣವ್ರಿಗೆ ಕೊಟ್ಟ ಸೂಕ್ತ ಕಾರಣಗಳಿಗಿಂತ ಅಶ್ವಿನಿ ಮೇಡಮ್ಗೆ ಕೊಟ್ಟ ಸೂಕ್ತ ಕಾರಣಗಳು ಕರೆಕ್ಟ್ ಅನ್ನಿಸ್ತು. ಹಂಗಾಗಿ ನಾನು ಅಶ್ವಿನಿ ಮೇಡಮ್ ಅವರ ಭಾವಚಿತ್ರನ ಹೊಡೆಯೋಕ್ಕೆ ಇಷ್ಟಪಡ್ತೀನಿ. ಎಲ್ಲ ಹೊಡಿತಾನೆ ಕಾಣುತ್ತೆ ಇಲ್ಲಿಂದ. ಅಯ್ಯೋ ಎಲ್ಲ ಹೊಡಿತೀವ, ಕಾಣಿಸ್ತಿದೆ ಮಿರರಲ್ಲಿ. ಹೊಡಿ. ಒಂದು 100 ಎಕರೆ ಆಸ್ತಿ ಬರ್ಕೊಟ್ಬಿಟ್ಟಿದ್ದ ನನಗೆ. ರಾತ್ರಿ 10:45. ಮತ್ತೆ ವಿಶೇಷ ಎಂತ ಮಾರಾಯ್ರೆ, ಮತ್ತೆ ಎಂತೆಂತ ರೀ, ಏನ್ ನಡೀತಿದೆ ಜೀವನದಲ್ಲಿ? ಒಳಗೆ ಸೂಪರ್ ಶೋ, ಒಳಗೆ ಹಾರರ್ ಶೋ, ಇದೆ ಮಿಡ್ ನೈಟ್ ಮಸಾಲಾ ಕಣೆ, ಬರಿ ಒಳ್ಳು. ಕ್ಯಾಪ್ಟನ್ಸಿಗೆ ಬರೀ ಕೊಂಬಲ್ಲಾಣ, ಜಂಬನೂ ಐತೆ, ಪವರು ಐತೆ. ಆದ್ರೂ ಅಣ್ಣ ನೀನೊಂದು ಸೂಕ್ತ ಕಾರಣ ಕೊಟ್ಟೆ, ನನಗೆ ಸಖತ್ ಇಷ್ಟ ಆಯ್ತಣ್ಣ. ಚೆನ್ನಾಗಿ ಸೂಕ್ತ ಕಾರಣ ಕೊಟ್ಟು ನನಗೆ ಸಖತ್ತು ಸೂಕ್ತ ಅನ್ನಿಸ್ತು ಕಾರಣ. ನನಗಂತೂ ಧ್ರುವಂತ್ ಬಿಹೇವಿಯರ್ ಅಂತೂ ಯಪ್ಪ. ನಾನು ಇದು ಅಶ್ವಿನಿ ಮ್ಯಾಮ್ ಹತ್ರನೇ ಹೇಳಿದೆ. ನಿಮ್ಗೆ ಅನಿಸ್ತಾ ಇಲ್ವಾ ದಟ್ ಅವರು ಸೀಕ್ರೆಟ್ ರೂಮಿಂದ ಬಂದಾದ್ಮೇಲೆ ತುಂಬ ಅತಿಯಾಗಿ ಆಡ್ತಿದ್ದಾರೆ ಅಂತ? ನಾನು ಕರೆಕ್ಟ್ ರೀತಿಲಿ ಹೇಳಲಿಲ್ಲ, ಅದನ್ನೇ ನಾನು ಹೇಳಿದ್ದು. ಅವ್ನು ನನಗೂ ಅದೇ ಫೀಲಿಂಗ್ ಇರೋದು ಧ್ರುವಂತ್ ಮೇಲೆ. ಬಟ್ ಅದನ್ನ ಹೆಂಗೆ ಎಕ್ಸ್ಪ್ರೆಸ್ ಮಾಡುವಾಗ ಇನ್ನೂ ಕ್ಲೀನಾಗಿ ಹೇಳಬೇಕಿತ್ತು. ನನಗಂತೂ ಗೊತ್ತಿತ್ತು ಧ್ರುವಂತ ಹೆಸರು ತಗೊಳ್ಳಲ್ಲ ಅಂತ. ನೀನ್ ಹೆಂಗ್ ಡಿಸೈಡ್ ಮಾಡ್ತೀಯ? ಕ್ಯಾಪ್ಟನ್ ಆಗಿ ಸೂಕ್ತ ಕಾರಣ ನೋಡ್ಬಿಟ್ಟು ಡಿಸೈಡ್ ಮಾಡೋದು. ಇಲ್ಲಿ ಫೇವರಿಸಂ ಇನ್ನೊಂದು ನಾನ್ ಕೊಡೋ ಕಾರಣದ ಮೇಲೆ ತಾನೇ ನೀನ್ ಡಿಸೈಡ್ ಮಾಡಿ. ಹೌದು, ನೀನ್ ಕೊಡೋ ಕಾರಣನೇ ಸೂಕ್ತ ಕಾರಣ ಕೊಟ್ಟೆ. ಧ್ರುವಂತಣ್ಣಂಗೆ ಸೂಕ್ತ ಕಾರಣ ಕೊಟ್ಟಿದ್ದು ಧ್ರುವಂತಣ್ಣನ ತಗತ್ತಿದೆ. ನನಗೆ ಇಂಪಾರ್ಟೆಂಟ್ ಸೂಕ್ತ ಕಾರಣ ಅಷ್ಟೇ. ಇಲ್ಲಿ ನೋ ಫೇವರಿಸಂ, ನೋ ಇನ್ನೊಂದು. ರಾತ್ರಿ 11:05. ಫಸ್ಟ್ ಟಚ್ ಮಾಡಿದವ್ರು ಇವರು. ಬಿಗ್ ಬಾಸ್ ಈ ರೌಂಡ್ ಅಲ್ಲಿ ರಕ್ಷಿತ್ ಅವರು ಬಾವುಟನ ಫಸ್ಟ್ ಮುಟ್ಟಿದ್ದಾರೆ. ಮಾತಾಡಿ ರಕ್ಷಿತ್ ಅವರು. ನಾನು ಕಾವ್ಯ ಮತ್ತೆ ರಾಶಿಕಾ ಅವರಿಗೆ ಕರಿತೀನಿ. ಫಸ್ಟ್ ನಾನು ರಾಶಿಕಾನ ಹೆಸರು ಯಾಕೆ ತಗೊಳ್ತಾ ಇದ್ದೀನಿ ಅಂದರೆ, ರಾಶಿಕಾ ಆ್ಯಕ್ಚುಲಿ ನನಗೆ ಟಾಸ್ಕ್ ಬಿಟ್ಟು ಎಲ್ಲೋ ನನಗೆ ಕಾಣಿಸಲ್ಲ. ಈಗ ನೀವು ನನಗೆ ನಾಮಿನೇಟ್ ಮಾಡ್ತೀರಾ ಅಂತ ಅಂದರೆ ನಾಮಿನೇಟ್ ಮಾಡೋಕ್ಕೆ ಸೂಕ್ತವಾದ ಕಾರಣ ಕೊಡಬೇಕು. ಟಾಸ್ಕ್ ಅನ್ನೋದು ಒಂದು ಅಲ್ಲ, ಟಾಸ್ಕ್ ಆಡ್ತೀನಿ, ಅದು ಬಿಟ್ಟು ನಿಮ್ಗಿಂತ ಆ್ಯಕ್ಟಿವ್ ಆಗಿರ್ತೀನಿ ನನ್ನ ಮನೇಲಿ, ಆಯಿತಾ? ನೀವು ಬರೀ ಅಡುಗೆ ಮನೇಲಿ ಇರ್ತೀರಾ ಅಲ್ವಾ? ಬೆಳಿಗ್ಗೆಯಿಂದ ಸಂಜೆ ತನಕ ಕೆಲಸ ಮಾಡಿಕೊಂಡು, ಇಲ್ಲ ನಿಮ್ಮ ಫೇವ್ರೇಟ್ಸ್ ಅಂತ ಒಬ್ರು ಇರ್ತಾರೆ ಗೊತ್ತಾ, ಒಂದಿಬ್ರು, ಅವರಿಬ್ರು ಜೊತೆ ಬಿಟ್ಟರೆ ಯಾರ ಜೊತೆ ಇರ್ತೀರಾ ನೀವು? ಇವತ್ತೇ ನಾನು ಹೇಳ್ತೀನಿ, ಆಗ ನಂತರ ನೀವು ಹೇಳಿ. ಬಿಗ್ ಬಾಸ್ ಒಂದು ಟಾಸ್ಕ್ ಕೊಡ್ತಾರೆ, ನಮಗೆ ಹೇಳ್ತಾರೆ, ನಿಮಗೆ ನೀವು ಗೆಸ್ ಮಾಡ್ಬೋದಾ ರಾಶಿಕಾ ಯಾರಿಗೆ ನಾಮಿನೇಟ್ ಮಾಡ್ತಾರೆ ಅಂತ. ಆ ವಿಷಯ ಬರುವಾಗ ಗಿಲಿ ವಿಷಯ ಮತ್ತೆ ಅವರ ಆಪೋಸಿಟ್ ಯಾರು ಇದ್ರು, ಒಂದು ಆ ಟೈಮಲ್ಲಿ ರಜತನ ಆಕ್ಚುಲಿ ನಮಗೆ ಎಲ್ಲ ಕಂಟೆಸ್ಟೆಂಟ್ಗೆ ಅಂತ ಹೇಳಿದ್ದಾರೆ ಗೊತ್ತುಂಟ, ಅಲ್ಲಿ ಒಂದು ಮಾತು ಹೇಳಿದ್ದಾರೆ ಗೊತ್ತುಂಟ, ಟಾಸ್ಕ್ಗೆ ಅರ್ಥ ಆಗಲ್ಲ ಅದೇ ಇದೆ ಅಂತ ಚೈತ್ರಕ್ಕ ಮತ್ತೆ ರಜತನ್ನ ಅದೇ. ಬಟ್ ಆಸ್ ಅ ಕ್ಯಾಪ್ಟನ್ ನಿಮಗೆ ಒಂದು ಕಾನ್ಫಿಡೆಂಟ್ ಇರಬೇಕಿತ್ತು. ಆಸ್ ಅ ಮನೆಯಲ್ಲಿ ಆಲ್ ರೌಂಡ್ ತಲೆಯಲ್ಲಿ ಇಟ್ಟು ನೀವು ಒಂದು ಸೇಫ್ ಮತ್ತೆ ನಾಮಿನೇಟ್ ಮಾಡ್ಲಿಕ್ಕೆ. ಬಟ್ ಒಂದು ಚಿಕ್ಕ ಪರ್ಸನಲ್ ಬ್ಲೇಮ್ ಇಟ್ಟು ನೀವು ಇವರಿಗೆ ಆಚೆ ತಗೊಳ್ಳಿಕ್ಕೆ ಇದೇ ಮಾಡಿದ್ರೆ ಅದೇ ನೀವು ತಲೆಯಲ್ಲಿ ಇದೆ ಅನ್ನೋದು ಗೊತ್ತು. 1 ನಿಮಿಷ ಕಂಪ್ಲೀಟ್ ಮಾಡ್ತೀನಿ ರಕ್ಷಿತಾ. ಹೇಳಿ.
ಆಸ್ ಅ ಕ್ಯಾಪ್ಟನ್ ಆಗಿ ಇವಾಗ ಅವ್ರು ಅಷ್ಟೆಲ್ಲ ಮಾಡಿರ್ತಾರಲ್ಲ ವೀಕೆಂಡಲ್ಲಿ ಸಾರಿ ಕೇಳ್ತಾರೆ, ಇದನ್ನ ನಾನು ರಿಪೀಟ್ ಮಾಡಲ್ಲ ಅಂತ ಹೇಳಿರ್ತಾರೆ. 1 ನಿಮಿಷ ಅಲ್ಲ, ಎಲ್ಲ ಹೇಳಿರ್ತಾರೆ. ಅದಾದ್ಮೇಲೂ ಅದನ್ನೇ ಕಂಟಿನ್ಯೂ ಮಾಡ್ಕೊಂಡು ಹೋಗೋಕ್ಕೆ ನಾನೇ ನೀವಾ ಇಲ್ಲ, ನಾನು ಏನೋ ಸಾರಿ ಕೇಳಿದ್ದಾರೆ ಅಂತ ಅಂದ್ರು, ಪ್ರಾಮಿಸ್ ಮಾಡಿದ್ದಾರೆ ಅಂದಾಗ ಅದನ್ನ ಮರಿಬೇಕಾಗತ್ತೆ. ಅದಾದ್ಮೇಲೂ 2-3 ಸಿಚುವೇಶನ್ ಮನೇಲಿ ನಡೆದಾಗ ಅವ್ರು ಯಾವ ತರ ಇದ್ರು, ಎಷ್ಟು ಕೂಲಾಗಿ ಹ್ಯಾಂಡಲ್ ಮಾಡಿದ್ರು ಅಂತಾನು ನೋಡ್ದೆ ನಾನು. 3.1 ನಿಮಿಷ ನಾನು ಬಿಗ್ ಬಾಸ್ ಹೇಳಿದ್ದಾರೆ ಬೆಡ್ರೂಮ್ ಪಿಲ್ಲೋ, ಬೆಡ್ರೂಮ್ ಅಲ್ಲಿ ಇರುವ ನನ್ನ ಪಿಲ್ಲೋ, ಇದೆಲ್ಲ ಆಡ್ ಯಾರು ಮಾಡಿದ್ದಾರೆ? ಇದೆಲ್ಲ ಆಡ್ ನೀವು ಮಾಡಿದ್ದೀರಾ? ಉಸ್ತುವಾರಿಯಲ್ಲಿ ಒಂದು ಅಪ್ಪಿ ತಪ್ಪಿ ಉಸ್ತುವಾರಿ ಕೇಳಿಲ್ಲ ಅಂದ್ರೆ ಇದೆ ಆಟನೇ ಚೇಂಜ್ ಆಗ್ಬೋದು. ನಿಮ್ಮ ಎಲ್ಲರೂ ನೋಡ್ತಿರ್ತಾರೆ, ನೀವು ಎಷ್ಟು ಸಿಲ್ಲಿಯಾಗಿ ಈ ನಾಮಿನೇಷನ್ ಪರವಾಗಿಲ್ಲ ಇಲ್ಲಿ ನಿಂತ್ಕೋಬೇಕಿತ್ತಲ್ವಾ? ಅಷ್ಟು ಧೈರ್ಯ ಇದ್ರೆ ಇಲ್ಲಿ ನಿಂತ್ಕೊಂಡು ಸ್ಟೇಟ್ಮೆಂಟ್ ಕೊಡ್ಬೇಕಿತ್ತು. ಧೈರ್ಯ ಇಲ್ಲದೆ 14 ವೀಕ್ಸ್ ತನಕ ನಾನು ಬಂದಿಲ್ಲ. 14 ವೀಕ್ಸ್ ಅಲ್ಲಿ ಧೈರ್ಯದಿಂದಾನೇ ನಾನು ಇದೀನಿ. ರೀಸನ್ಸ್ ಕರೆಕ್ಟ್ ಆಗಿ ಕೊಡ್ತೀನಿ. ಸೇಮ್ ರೀಸನ್ಸ್ ಹೇಗಂದ್ರೆ ಇಲ್ಲಿ ನೋಡುವಕ್ಕಿಂತ ನೀವು ಅವ್ರಿಗಿಂತ ವೀಕ್ ಇದ್ದೀರಾ ಅಂತ ನನ್ಗೆ ಅನ್ಸುತ್ತೆ, ಅಷ್ಟೇ ರೀಸನ್. ಮುಂಚೆ ನಾನು ರೀಸನ್ ಕೊಟ್ಟಿದ್ದೀನಿ ಅಲ್ವಾ? ಎಷ್ಟು ಸತಿ ನಾನು ಹೇಳಿ ನಿಮ್ಗೆ? ಅದಕ್ಕೆ ವಾದ ವಿವಾದ ಮಾಡಿದಾಗ ನೀನ್ ಕೊಟ್ಟಿದ್ ರೀಸನ್ ವ್ಯಾಲಿಡ್ ಅಲ್ಲ ಅಂತಾನು ಅನ್ಸಿದ್ಯಲ್ವಾ? ಇಲ್ಲಪ್ಪ, ಅನ್ಸಿನೇ ಅಲ್ಲ ನನ್ಗೆ. ನಾನು ಕಾನ್ಫಿಡೆಂಟ್ ಆಗಿ ಹೇಳ್ತೀನಿ. ಇವಾಗ ಓಕೆ, ಯಾಕೆ ನೋಡಿ, ವ್ಯಕ್ತಿತ್ವದಲ್ಲಿ ವೀಕ್. ಓಕೆ, ನನ್ನ ಪ್ರಕಾರ ಒಂದು ವ್ಯಕ್ತಿತ್ವದಲ್ಲಿ ವೀಕ್ ಇದ್ದೀರಾ ಅಂತ ನನ್ನ ಕಣ್ಣು, ನನ್ನ ಮನಸ್ಸು, ನನ್ನ ದೃಷ್ಟಿಕೋನ ಎಲ್ಲ ನನ್ನ ಇಷ್ಟ. ವ್ಯಕ್ತಿತ್ವದಲ್ಲಿ ವೀಕ್ ಅನ್ನೋದಕ್ಕೊಂದು ಎಕ್ಸಾಂಪಲ್ ಕೊಟ್ರೆ, ಇದಕ್ಕೆ ಹಿಂಗೆ ಅನ್ಸ್ತು ಅನ್ನೋದು ಹೇಳಿದ್ರೆ ನಾನು ವಾದ ಮಾಡ್ಬೋದು. ಬೆಳಿಗ್ಗೆ ನಿಮ್ಮ ಡೇ ಸ್ಟಾರ್ಟ್ ಮಾಡ್ತೀರಾ, ಓಕೆನಾ? ನೀವು ಆಕ್ಚುಲಿ ನಿಮ್ಗೆ ಎನರ್ಜಿ ಸಿಗುತ್ತೆ ಹೊಟ್ಟೆಯಿಂದ. ನೀವು ಎಂತ ತಿಂತೀರಾ ಅದೇ, ಓಕೆನಾ? ಸೊ ಆ ಹೊಟ್ಟೆಗೆ ತುಂಬ್ತಿರಲ್ವಾ ನೀವು, ಅದೇ ಮಾಡ್ಲಿಕ್ಕೆ ಜಸ್ಟ್ ಕ್ಯಾಲ್ಕುಲೇಷನ್ ಬೇಡ. ಅಲ್ಲಿ ಪ್ರೀತಿ ಬರುತ್ತೆ, ಮನಸ್ಸು ಬರುತ್ತೆ, ಮತ್ತೆ ದಯಾ ಬರುತ್ತೆ, ಕರುಣಾ ಬರುತ್ತೆ, ಒಂದು ಪ್ಯೂರಿಟಿ ಬರುತ್ತೆ. ಅಂದ್ರೆ ಒಂದು ಮನಸ್ಸಲ್ಲಿ ನಾವು ಮಾಡೋಣ, ನಮ್ಗೆ ಒಂದು ಕೆಲಸ ಕೊಟ್ಟಿದ್ದಾರೆ ಕ್ಯಾಪ್ಟನ್, ಅದಕ್ಕೆ ಒಂದು ಮಾಡಿಬಿಟ್ಟುದು ಅಲ್ಲ. ಇಷ್ಟನ್ನು ನಾನು ಮಾಡಿಲ್ಲ ಅನ್ನೋದಕ್ಕೆ, ನನ್ನ ಕಿಚನ್ ಡಿಪಾರ್ಟ್ಮೆಂಟಲ್ಲಿ ಇದ್ದು ನಾನು ಅಡುಗೆ ಮಾಡಿಲ್ಲ ಇದಿಷ್ಟನ್ನು ಅಂತ ಹೇಳೋದಕ್ಕೆ ನಿನ್ನ ಹತ್ರ ಒಂದು ಸಿಚುಯೇಷನ್ ಇಲ್ಲ. ಯಾಕಂದರೆ ನನಗೆ ಕಿಚನ್ ಕೊಟ್ಟಾಗ ನನಗೆ ಅಡುಗೆ ಬರಲ್ಲ. ನಾನು ಕಿಚನಲ್ಲಿದ್ದಾಗ ಏನು ಮಾಡಬೇಕು ಅದನ್ನು ನಿಷ್ಠೆಯಿಂದ ಅಚ್ಚುಕಟ್ಟಾಗಿ ಮಾಡ್ತೀನಿ ಅಂತ ಹೆಮ್ಮೆಯಿಂದ ಹೇಳ್ಕೊತೀನಿ. ಹೌದು, ಅದನ್ನು ಪ್ರೀತಿಯಿಂದ ಮಾಡಿಲ್ಲ ಅಂತ ನೀನು ಜಸ್ಟ್ ನೋಡ್ಬಿಟ್ಟು ಹೇಳಿದ್ರೆ ಒಪ್ಕೊಳ್ಳೋದಕ್ಕೆ ಇಲ್ಲಿ ನಾನು ದಡ್ಡಿ ಅಲ್ಲ. ಓಕೆ ಫೈನ್, ಸ್ಟಾಪ್. ನಾವು ಮಾಡುದು ಮನಸ್ಸಲ್ಲಿ. ಹೇಳಿ. ನಾವು ಮನ್ಸಿಲ್ದೆ ಎಲ್ಲ ಮಾಡ್ಕೊಂಡ್ ಬಂದಿದ್ದೀವಿ ಇಷ್ಟು ವಾರ. ಪಾಯಿಂಟ್ಲೆಸ್. ಬಿಗ್ ಬಾಸ್, ನನಗೆ ಈ ಒಂದು ವಾದ ಪ್ರತಿವಾದದಲ್ಲಿ ರಕ್ಷಿತಾ ಅವರು ಕಾವ್ಯ ಅವ್ರ ಜೊತೆ ಮಾಡಿದ ವಾದ ಪ್ರತಿವಾದಕ್ಕಿಂತ ರಾಶಿಕಾ ಅವ್ರು ಮಾಡಿದ ವಾದ ಪ್ರತಿವಾದದ ಸೂಕ್ತ ಕಾರಣ ಕೊಟ್ಟರು ಅನ್ನಿಸ್ತು ರಾಶಿಕಾ ಅವ್ರಿಗೆ. ಅದಕ್ಕೋಸ್ಕರ ನಾನು ರಾಶಿಕಾ ಅವ್ರನ್ನ ಆಯ್ಕೆ ಮಾಡಿದ್ದೀನಿ ಬಿಗ್ ಬಾಸ್. ಎಕ್ಸ್ಪೆಕ್ಟೆಡ್. ವೆರಿ ಗುಡ್. ಗೊತ್ತಿರೋದೇ ವೆರಿ ಗುಡ್. ಹೊಸದೇನಾದ್ರು ಇದೆಯಾ? ಕೂತ್ಕೊಂಡಿಲ್ಲ, ಎಲ್ಲವೂ ಗೆಸ್ ಮಾಡ್ತಾ ಇದೀವಿ. ಎಕ್ಸ್ಪೆಕ್ಟ್ ಎಕ್ಸ್ಟ್ರಾ ನಾಳೆ ಏನಾದ್ರು ಬಟ್ ಅವಳು ಏನ್ ಹೇಳಿದ್ಲು, ಒಂದೇ ಲೈನ್ ಹೇಳಿದ್ದು ವೀಕ್ ಕಂಟೆಸ್ಟೆಂಟ್ ಅಂತ. ರೀಸನ್ ಏನ್ ಹೇಳಿದ್ನವಳು?